शांति शांति शांति। श्री गुरुभ्यो नमः। हरिः ओम्। गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणस्पतः शृण्वन्नोतिभिः स्वेदसादनम्। ॐ शान्ति शान्ति शान्तिः। ॐ जातवेदसे सुनवामसो ममराति यतो निदहाति वेदः नावेव सिन्धुं दुरितात्यग्निः कामग्निवर्णा तपसा ज्वलन्ते वैरोचनी कर्मफलेषु जुष्टा शरणमहं प्रपद्ये सुतरसि तरसे नमः। अग्ने त्वं पारयानव्यो अस्मान् स्वस्तिभिरति दुर्गाणि विश्वा पूश्च पृथ्वी बहुलान उर्वे भवातो कायतनया शय्योः विश्वानिनो दुर्गः जातवेद सिन्धुं ननाव दुरितातिपर्षे अग्ने अत्रिवन्मनसा गृणानो स्माकं बोध्यविता तनूना पृतनाजितगं सहमानमग्रमग्निगुं कुवेम परमा सधस्तात् सनपर्षदति दुर्गाणि विश्वा क्षामद्देव अतिदुरितात्यग्निः प्रत्नोषिकमेढ्यो अध्वरेषु सनाच्च होता नव्यत्सत्स्वे स्वाञ्चाग्ने तनुवं विप्रयस्वा स्मभ्यं च सौभगमायजस्व गोभेजुष्टमयुजो निषिक्तं कवेन्द्रविष्णो रनुसंचरेम नाकस्य पृष्ठमपि संवसानो वैष्णवीं लोक इह मादयन्ताम्। ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ॐ शान्ति शान्ति शान्ति।
सने महाध्याने मग्न योगी वर मग्न योगी वर मग्न योगी वर योगा सने महाध्याने मग्न योगी वर मग्न योगी वर अनंत तुषारे जैनो अनंत शेखर अनंत तुषारे जैनो अनंत शेखर मग्न योगी वर मग्न योगी वर योगा सने महाध्याने मग्न योगी वर मग्न योगी प्रलय नीरव माझे प्रलय नीरव माझे एकाकी पुरुष राजे प्रलय नीरव माझे एकाकी पुरुष राजे भय अग्नि भस्मा माझे भय अग्नि भस्मा माझे भय भस्मा माझे डाके कलेवर भय अग्नि भय अग्नि भस्मा माझे डाके कलेवर मग्न योगी वर मग्न योगी वर योगा सने महाध्याने मग्न योगी वर मग्न योगी शिशु शशि नाही आर अंधकार निराकार शिशु शशि नाही आर अंधकार निराकार एकला गुया प्रकृति निकर शिशु
तशी नाही यार अंधकार निराकार एक नाय दुर्या प्रकृतीनिथ कालबद्ध वर्तमाने कालबद्ध वर्तमाने एकाकी त्रिशूलधार कालबद्ध वर्तमाने व्योमकेश व्योमपाने सत्य पूर्ण ज्ञान नित्य सत्य पूर्ण ज्ञान नित्य सत्य पूर्ण ज्ञान पूर्ण महेश्वर नित्य सत्य पूर्ण ज्ञान पूर्ण महेश्वर मग्न योगीवर मग्न योगीवर योगा सने महाध्याने मग्न योगीवर मग्न योगीवर मग्न योगी ಸ್ವಾಮಿ ವಿವೇಕಾನಂದರು ಸಹ ಅಮರನಾಥ ಯಾತ್ರೆ ಹಿಮಾಲಯಕ್ಕೆ ಯಾತ್ರೆ ಹೋಗ್ತಾ ಇದ್ರು. ಅವರು ಹೋಗುವಾಗ ಯಾವ ರೀತಿಯ ಬಂಧನನೂ ಇರ್ತಿರಲಿಲ್ಲ, ಒಬ್ಬರೇ ಹೋಗ್ಬಿಡೋರು. ಆ ಚಳಿಯಲ್ಲಿ ಕೌಪೀನಧಾರಿಗಳಾಗಿ ಶಿವನ ಮುಂದೆ ಧ್ಯಾನಕ್ಕೆ ಕೂತ್ಕೊಳ್ಳೋರು. ನಾವು ಚಾರುಧಾಮಕ್ಕೆ ಹೋಗ್ತೀವಿ, ಬೇರೆ ಬೇರೆ ತೀರ್ಥ ಕ್ಷೇತ್ರಗಳಿಗೆ ಹೋಗ್ತೀವಿ. ಹೋಗಿ ಬಂದ ನಂತರ ಚಿಂತನ ಮಂಥನ ಮಾಡ್ತಿರ್ಬೇಕು. ಶಿವನ ಆ ಒಂದು ಸ್ಥಾನ, ಅದು ಪರಮೇಶ್ವರನ ಸ್ಥಾನ. ಆ ಸ್ಥಾನದಲ್ಲಿ ಹೋಗಿ ಬಂದಿದ್ದು ಅಂದರೆ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯ ಆರಂಭವಾಗಬೇಕು. ನಾನು ನೋಡ್ತಿರ್ತೀನಿ, ಜನ ಹೇಳ್ತಾರೆ ನಾವು ಹೋಗಿ ಬಂದು ಓಕೆ, ವಾಟ್ ನೆಕ್ಸ್ಟ್? ಈ ಹಾಡುಗಳು ನಮ್ಮನ್ನು ಆ ಒಂದು ಸ್ಥಾನಕ್ಕೆ ಕರೆದೊಯ್ಯುತ್ತೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಎಲ್ಲ ಮರ್ತು ಹೋಗ್ಬಿಡುತ್ತೆ. ಸ್ವಾಮೀಜಿಯವರು ತಮ್ಮನ್ನೇ ತಾವು ಮರೆತು ಶಿವನಲ್ಲಿ ಒಂದಾಗಿ ಕೂತ್ಕೊಂಡ್ಬಿಡ್ತಾ ಇದ್ರು. ಶಂಕರ ಭಗವತ್ಪಾದಾಚಾರ್ಯರು ಅದೇ ಥರ ಶಂಕರನೇ ಶಂಕರನ ರೂಪದಲ್ಲಿ ಬಂದಿದ್ದು. ಹಿಮಾಲಯ ಅಂದರೆ ಅಂಥ ಒಂದು ಅದ್ಭುತವಾದ ಆಧ್ಯಾತ್ಮಿಕದ ಕೇಂದ್ರ. ಚಾರಧಾಮ ಆಗಲಿ, ಕೇದಾರವಾಗಲಿ, ಯೋಗನಾಥ ಆಗಲಿ, ತುಂಗಾನಾಥ ಆಗಲಿ, ಎಲ್ಲ ಆ ಪರಮಾತ್ಮನ ಪವಿತ್ರವಾದ ಕ್ಷೇತ್ರ. ನಾವು ಹೋಗಿ ಬಂದ ನಂತರ ವ್ಯವಹಾರ, ಕರ್ತವ್ಯ, ಅದಕ್ಕೆ ಯಾರು ಎಲ್ಲೂ ಏನೂ ಹೇಳೋದಿಲ್ಲ. ಆದರೆ ಇಂಟ್ರೋವರ್ಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ತನ್ನಲ್ಲಿ ತಾನೇ ಆತ್ಮಾನುಸಂಧಾನ, ಆತ್ಮಾವಲೋಕನ, ಆತ್ಮಾನಂದ ಅದು ನಮಗೆ ಸಿಕ್ಕಿದೆ ಅಂತ ಭಾವಿಸ್ಕೋಬೇಕು. ನಾನು ಎಷ್ಟೋ ಜನ ಸನ್ಯಾಸಿಗಳು ನೋಡಿದ್ದೀನಿ, ರಾಮಕೃಷ್ಣ ಮಠದಲ್ಲಿ, ಬೇರೆ ಬೇರೆ ಮಠದಲ್ಲೆಲ್ಲ.
ಇನ್ಕ್ಲೂಡಿಂಗ್ ನನ್ನ ಸೇರಿಸ್ಕೊಳ್ಳಿ. ನಾನಿನ್ನೂ ಹೋಗಿಲ್ಲ. ಯಾಕೆ ಹೋಗಿಲ್ಲ ಸ್ವಾಮೀಜಿ? ಟಿಕೆಟ್ ಕೊಡಿಸ್ತೀವಿ ಹೋಗಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಗ್ಯಾರಂಟಿ ಗೊತ್ತಿದೆ, ಹೋದ್ರೆ ನಾ ಬರೋಲ್ಲ ಅಂತ. ಐನೋ ನಮ್ಮ ಮನಸ್ಸು ಊರ್ಧ್ವಮುಖವಾಗಿ ಹೊರಟಾಗ ಕೆಲವು ಸ್ಥಳಗಳಲ್ಲಿ ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವಿ. ನಮ್ಮದು ನನ್ನದು ಅನ್ನೋದೆಲ್ಲ ನಿಹಿಲಿಸಮ್. ನಮ್ಮ ಸನಾತನ ಧರ್ಮದ ಸಂಪ್ರದಾಯದಲ್ಲಿ ತೀರ್ಥಕ್ಷೇತ್ರಗಳು ಅಂದರೆ ಅದು ಅದ್ಭುತವಾದ ಒಂದು ಘಟ್ಟ. ಹಿಂದೆ ಮೇಲ್ಗಡೆಯವರು ಕೆಳಗಡೆ ಬರೋರು ರಾಮೇಶ್ವರ ಯಾತ್ರೆಗೆ, ಕೆಳಗಡೆಯವರು ಮೇಲ್ಗಡೆ ಹೋರು ಕಾಶಿ ಯಾತ್ರೆಗೆ. ಹೋಗುವಾಗ ಹೇಳ್ಬಿಟ್ಟು ಹೋಗೋರು, ಬಾಯ್ ಬಾಯ್. ಯಾಕೆ ಅಂದರೆ ಸನಾತನ ಧರ್ಮದ ಪದ್ಧತಿಯಲ್ಲಿ ಒಂದು ಘಟ್ಟ ಆದಮೇಲೆ ಇಂಟ್ರೋವರ್ಟ್ ಆಗಿಬಿಡ್ತಾನೆ. ಇವಾಗ ಈ ಹಾಡು ಗಿರೀಶ್ ಚಂದ್ರ ಘೋಷ್ ಬರೆದಿರೋದು ಯಾವ ಮಾನಸಿಕ ಸ್ಥಿತಿಯಲ್ಲಿ ಅವನ ಮನಸ್ಸಿತ್ತು ನೋಡಿ ಅದನ್ನು ಬರಿಬೇಕಾದ್ರೆ. ಹಾಡಬೇಕಾದ್ರೂ ಅಷ್ಟೇ ನಾವುಗಳು ಇದಕ್ಕೆ ಪಕ್ಕವಾಸ್ ತಗೋತಾರೆ, ಇದರ ತಾಳಕ್ಕೆ ಇನ್ನೂ ನಿಧಾನಾಗಿ ಹಾಡ್ತಾರೆ. ಇದು ಭೈರವ ರಾಗದಲ್ಲಿದೆ, ಅದ್ಭುತವಾದ ರಾಗ. ಇನ್ನೂ ನಿಧಾನ ಹಾಡ್ತಾರೆ. ಹಾಡಿ ನಿಲ್ಲಿಸೋಕ್ಕೆ ಬರೋದಿಲ್ಲ ಮನಸ್ಸಲ್ಲಿ ಹೊಟ್ಟೋಗ್ಬಿಡುತ್ತೆ. ಇದೆಲ್ಲ ನಮ್ಮ ಸನಾತನ ಧರ್ಮದ ಒಂದೊಂದು ಘಟ್ಟಗಳು, ಒಂದೊಂದು ಹಂತಗಳು. ಆ ಪರಮೇಶ್ವರನ್ನ ಅವನ ಸ್ಥಾನದಲ್ಲಿ ಕಾಣದಿದೆಯಲ್ಲ, ಅದು ಜನ್ಮ ಜನ್ಮಾಂತರದ ಸುಕೃತದ ಫಲದಿಂದ ಅದಾಗುತ್ತೆ. ಸುಮ್ಮನೆ ಆಗೋದಿಲ್ಲ, ಅದು ಅವನ ಕೃಪೆಯಿಂದಲೇ. ಅದಾದ ನಂತರ ವಿ ವಿಲ್ ಸಿ ಅವರ್ ಇನ್ನರ್ ಲೈಫ್ ವಿಲ್ ಬಿ ಮೋರ್ ಆ್ಯಂಡ್ ಮೋರ್ ಇಂಟ್ರೋವರ್ಟ್ ಆಗಿಬಿಡುತ್ತೆ. ಯಾವುದು ಹೊರಗಡೆ ಬರೋದಕ್ಕಾಗಲ್ಲ. ಒಳಗಡೆನೆ ಆತ್ಮಾನುಸಂಧಾನ ಮಾಡಿಕೊಂಡು ಒಳಗಡೆನೆ ಪರಮಾತ್ಮನನ್ನು ಕಂಡುಕೊಂಡು ಕೂತ್ಕೊಳ್ಳೋ ಥರ ಆಗಿಬಿಡುತ್ತೆ. ಇದು ನಿಜವಾದ ಅರ್ಥದಲ್ಲಿ ತೀರ್ಥಕ್ಷೇತ್ರ ಯಾತ್ರೆ. ಆ ಯಾತ್ರೆಗಳನ್ನು ಮುಗಿಸ್ಕೊಂಡು ಬಂದ ನಂತರ ನಾವು ನಿಧಾನವಾಗಿ ನಮ್ಮ ಈ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ಪ್ರಾಪಂಚಿಕದ ಕರ್ತವ್ಯಗಳು ಮತ್ತೊಂದು ಮುಗಿದಲ್ಲ ನಿಧಾನ ಕಡಿಮೆ ಆಗ್ತಾ ಬರುತ್ತೆ. ಶ್ರೀರಾಮಕೃಷ್ಣರು ಅವ್ರ ಹತ್ರ ಬರೋ ಭಕ್ತರಿಗೆಲ್ಲ ಅವ್ರದ್ದೇ ಉದಾಹರಣೆ ಕೊಟ್ಬಿಡ್ತಾರೆ. ನೀವು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಅದರಲ್ಲಿ ಕರ್ಜಿಕಾಯಿನೋ ಅಥವಾ ಕಡುಬು ಏನಾದರೂ ಹಾಕಿ ಮಾಡಿ ಫಸ್ಟು ಅಂತ ಶಬ್ದ ಆಗುತ್ತೆ. ಚೆನ್ನಾಗಿ ಕಾದೆಲ್ಲ ಆದಮೇಲೆ ಮೆತ್ತಗಾಗುತ್ತೆ, ಶಬ್ದವೇ ಇರೋದಿಲ್ಲ. ಟೋಟಲ್ ಇದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಈಗ ನಮ್ಮ ಅನೇಕ ಭಕ್ತರು ಚಾರುಧಾಮಕ್ಕೆ ಹೋಗಿ ಬಂದಿದ್ದು ನಮಗೆ ಸಂತೋಷ. ಯಾಕೆಂದರೆ ಜೀವನದಲ್ಲಿ ಅಂಥ ಪವಿತ್ರವಾದ ಸ್ಥಾನವನ್ನು ನೋಡ್ಕೊಂಬರೋದು ಶಿವ. ಅವನೇನಪ್ಪ ಶಿವನ ವಿಚಾರವೇ ಬೇರೆ, ನಾರಾಯಣನ ವಿಚಾರವೇ ಬೇರೆ. ಅವನು ಕಾಸ್ಟ್ಲಿ. ಅವನಿಗೆ ನಾರಾಯಣಗೆ, ಶ್ರೀಮನ್ನಾರಾಯಣಗೆ ನಾಮದಿಂದ ಹಿಡಿದು ಎಲ್ಲದಕ್ಕೂ ದುಡ್ಡು. ಏನಿಲ್ಲ, ನೀವು ಶಿವನಿಗೆ ದತ್ತೂರಿ 2 ಹೂ ತೊಗೊಂಡೋಗಿ ಕೊಟ್ಟರು ಸಾಕು, ಸಂತೋಷವಾಗ್ಬಿಡ್ತಾನೆ. 2 ತುಂಬೆ ಹೂ ತೊಗೊಂಡೋಗಿ ಕೊಟ್ಟರು ಸಂತೋಷ ಪಡ್ತಾರೆ. ಯಾವುದೂ ಇಲ್ಲ ಅಂದರೆ ಒಂದು ಬಿಲ್ಪತ್ರೆ ತಗೊಂಡೋಗಿ ಹಾಕಿದ್ರು ಸಂತೋಷ ಪಡ್ತಾರೆ. ಶಿವ ಅಂಥ ಶಿವ. ಇವರೆಲ್ಲ ಹೋಗಿ ಬಂದಿದ್ದು ಕೇಳಿ 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 ನಾವು ಅಲ್ಲಿಗೆ ಹೊಟ್ಟೋಗ್ಬಿಡುತ್ತೆ ಮನಸ್ಸು. ಪರಮೇಶ್ವರ ನೆನ್ನೆ ರುದ್ರ ಹೇಳುವಾಗಲೂ ಅದೇ ಜ್ಞಾಪಕ ಬರ್ತಿತ್ತು. ಎಂಥ ಮಹಾಮಂತ್ರಗಳು, ಢಮರು. ಯೋಚನೆ ಮಾಡಿ, ನನ್ನಂಥವರು ಮಾನಸ ಸರೋವರಕ್ಕೆ ಹೋಗ್ಬಿಟ್ರೆ, ಕೈಲಾಸ ಪರ್ವತ ಹತ್ರ ಹೋಗ್ಬಿಟ್ರೆ ಮತ್ತೆ ಬರ್ಬೇಕನ್ಸುತ್ತಾ? ಬಾಯ್ ಬಾಯ್ ಹೋಗಿ ಬನ್ನಿ ಅಂತ ಕಳಿಸ್ಬಿಡುತ್ತೆ. ಹೋಗಿದ್ದೆ ಒಂದು ಸರಿ ನಾನು, ಅಪ್ ಟು ಋಷಿಕೇಶದಿಂದ ಉತ್ತರ ಕಾಶಿವರೆಗೂ ಹೋಗಿದ್ದೆ. ಆಮೇಲೆ ಇಲ್ಲಿಂದ
ಫೋನು ಹತ್ತಿರ ಇರೋ ಆಶ್ರಮಗಳಿಗೆ ಫೋನು, ಬೆಂಗಳೂರು ಆಶ್ರಮದಿಂದ, ಬೇಗನೆ ಬನ್ನಿ ಆಗೋಯ್ತು, ಯುವರ್ ಹಾಲಿಡೇಸ್ ಆರ್ ಫಿನಿಶ್ಡ್, ಬನ್ನಿ ಆಫೀಸು. ಸೊ ನಿಜವಾದ ಅರ್ಥದಲ್ಲಿ ಜೀವನದಲ್ಲಿ ಇಂತಹ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದಾಗ ಅವ್ರಿಗೊಬ್ರಿಗೆ ಪುಣ್ಯ ಅಂತಲ್ಲ, ಅವರ ಒಂದು ಮನೆ, ಅವರ ಒಂದು ಬಂಧುಗಳು ಬಾಂಧವರು ಎಲ್ರಿಗೂ ಅದರ ಒಂದು ಎಫೆಕ್ಟ್ ಇರುತ್ತೆ. ಮತ್ತು ಅವ್ರಿಗೆ ಇನ್ನೂ ಹೆಚ್ಚಿನ ಎಫೆಕ್ಟ್ ಇರುತ್ತೆ. ಕಾರಣ ದೇ ಹ್ಯಾವ್ ಟಚ್ಡ್ ದಿ ಗಾಡ್ಸ್ ಹೋಲಿ ಲೋಟಸ್ ಫೀಟ್. ಆ ಹಿಮಾಲಯ ಅಂದರೆ ಅಷ್ಟೇ ಅದರ ಅರ್ಥ. ಹಾಡಿ. डमरू हर करे बाजे बाजे, डमरू हर करे बाजे बाजे, डमरू हर करे बाजे बाजे, त्रिशूल धर अंग भस्म भूषण, त्रिशूल धर भस्म भूषण, व्यालमाला गले विराजे, डमरू हर कर बाजे, डमरू हर कर बाजे बाजे। पंचवदना पिनाकधर शिव, पंचवदना पिनाकधर शिव, वृषभवाहन भूतनाथ, पंचवदना पिनाकधर शिव, वृषभवाहन भूतनाथ, मुंड गले विराजित, मुंड गले विराजित, अमर अमर दिगंबर, हर कर बाजे, डमरू हर कर बाजे, डमरू हर कर बाजे, त्रिशूल धर अंग भस्म भूषण, त्रिशूल धर अंग भस्म भूषण, व्यालमाला गले विराजे, डमरू हर कर बाजे, डमरू हर कर बाजे, डमरू हर कर, डमरू हर कर, डमरू हर कर बाजे बाजे। ನೋಡ್ಕೊಳ್ಳಿ. जटा मुकुट शीस गंगावहन तेरी अति प्रचंड, जटा मुकुट शीस गंगावहन तेरी अति प्रचंड, गौरी अर्धंग संग भंग रंग
साजे शंकर महादेव देव सेवक सब जाके शंकर महादेव देव सेवक सब जाके ध्यावत सुर नर मुनीश ध्यावत सुर नर मुनीश गावत गिरिजा गिरीश ध्यावत ध्यावत सुर नर मुनीश गावत गिरिजा गिरीश पावत नहीं पार शेष नेति नेति पुकारे शंकर महादेव देव सेवत सब जाके शंकर महादेव देव सेवत सब जाके बरनत तुलसीदास बरनत तुलसीदास गिरिजापति चरण आस बरनत तुलसीदास गिरिजापति चरण आस ऐसे वरवेशनाथ भक्त कारण आगे शंकर महादेव देव सेवत सब जागे शंकर महादेव देव सेवत सब जागे जटा मुकुट शीस गंगा न तेरी अति प्रचंड जटा मुकुट शीस गंगा न तेरी अति प्रचंड गौरी आराधंग संग भंग रंग साजे शंकर महादेव देव सेवत सब जाके शंकर महादेव देव सेवत सब जाके शंकर महादेव देव सेवत सब जाके ಹಾಗೇನೆ ಬೃಂದಾವನಕ್ಕೆ ಹೋಗ್ತೀವಿ ಕೃಷ್ಣನ ದರ್ಶನಕ್ಕೆ ಸಾಮಾನ್ಯವಾಗಿ ಹೋಗಿ ಅಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಝಾಕಿ ದರ್ಶನ ಅಂತಾರೆ ಹಿಂಗಂದು ಬಿಡ್ತಾರೆ ಕರ್ಟನ್ ಹಿಂಗಂದು ನಾವು ಏನೋ ಯೋಚನೆ ಮಾಡ್ತಿರೋ ಹೊರಟೋದು ಕೃಷ್ಣ ಆಗೋಯ್ತು ನಾವು ಕಣ್ಣಲ್ಲಿ ಕಣ್ಣಿಟ್ಟು ಹೊರತಾ ಇರಬೇಕು ಹೀಗಂದು ಬಿಡ್ತಾರೆ ಅದು ಅಷ್ಟು ಅಲ್ಲದೆ ಟ್ರೆಡಿಷ್ನಲ್ಲಾಗಿ ನೀವು ಬೃಂದಾವನಕ್ಕೆ ಹೋಗ್ಬೇಕಂದ್ರೆ ನಮ್ಮಂಥವ್ರ ಜೊತೆ ಯಾರೋ ಸಾಧು ಸಂತರ ಜೊತೆ ಹೋದರೆ ಝಾಕಿ ದರ್ಶನವೆಲ್ಲ ಒಂದು ಕಡೆ, ಇನ್ನೊಂದು ಕಡೆ ನಾವು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತೀವಿ? ಕಾಡಿಗೆ ಕರ್ಕೊಂಡು ಹೋಗ್ತೀವಿ. ಎಲ್ಲಿ ಕೃಷ್ಣ ಓಡಾಡ್ತಿದ್ನೋ ಆ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತೀವಿ.
ಬೃಂದಾವನದ ಪರಿಕ್ರಮ ಮಾಡ್ತಾರೆ. ಸಮಯ ಇಲ್ಲ ಈಗಿನ ಜನಗಳಿಗೆ. ಬೃಂದಾವನ ಪರಿಕ್ರಮ ಮಾಡಿ ಆ ಒಂದು ಯಾವ್ಯಾವ ಸ್ಥಳದಲ್ಲಿ ಅವನು ಇದ್ದ, ಯಾವ್ಯಾವ ರೀತಿ ಹಾಡು ಹಾಡ್ತಿದ್ದ, ಹೇಗೆ ಹೋಗ್ತಿದ್ದ, ಅದೆಲ್ಲ ನಾವು ಅಲ್ಲಿ ಕಾಣ್ಬೋದಾಗಿದೆ. ಬೃಂದಾವನ ಅಂದರೆ ಅಂಥದ್ದು. ಆ ಮಾಟಿ ಅಂದರೆ ಆ ಮಣ್ಣು ಕೃಷ್ಣ ನಡೆದಾಡಿದ ಮಣ್ಣು ಅಂತ ತಲೆಗೆ ಹಚ್ಕೋತಾರೆ. ಬೃಂದಾವನ ಇವತ್ತಿಗೂ ಅಷ್ಟೇ ಅದ್ಭುತವಾಗಿದೆ. ಆ ಒಂದು ಸ್ಥಳ, ಗೋಪಿಕಾ ಸ್ತ್ರೀಯರು, ಕಾಳಿಂಗ ಮರ್ದನ, ಇದೆಲ್ಲ ಸ್ಥಳಗಳಿದೆ. ಶ್ರೀರಾಮಕೃಷ್ಣ ಪರಮಹಂಸರು ಬೃಂದಾವನಕ್ಕೆ ಹೋದಾಗ ಅಲ್ಲೇ ಮರ್ಜಾಗ್ಬಿಡ್ತಾಯಿದ್ರು, ಸಮಾಧಿಸ್ಥರಾಗ್ಬಿಡ್ತಾಯಿದ್ರು. ವ್ರಜಕ್ಕೆ ಹೋದಾಗ, ವ್ರಜಭೂಮಿಗೆ ಹೋದಾಗ ಬೃಂದಾವನ ಆಗಿದೆ. तुम जागो जागो मोहन कोयल कूजता बन बन भोले, कोयल कूजता बन बन भोले, कोयल कूजता बन बन बोले, कोयल कूजता बन बन भोले, कोयल कूजता बन बन भोले। जागो जागो मोहन प्यार, तुम जागो जागो मोहन प्यार, कोयल कूजता कोयल कूजता बन बन भोले, कोयल कूजता बन बन बोले, कोयल बन बन बोले, कोयल कूजता बन बन बोले, कोयल कूजता बन बन बोले। जागो जागो मोहन प्यार, जागो जागो मोहन प्यार। बिंदिरा बन में मुरली बजाई, बिंदिरा बन मुरली बजाई, मुरली बजाई, बिंदिरा बन में मुरली बजाई, नंद लोग के संग कन्हैया, बिंदिरा बन मुरली बजाई, मुरली बजाई, मुरली बजाई, मुरली बजाई।
लोग के संग कन्हैया, आनंद लोग के संग कन्हैया। हर रंग मन प्रभु तुम्हारे चरण की, हर रंग मन प्रभु तुम्हारे चरण की, हर रंग मन प्रभु, हर रंग मन प्रभु तुम्हारे चरण की। जागो जागो मोहन प्यार, तुम जागो जागो मोहन प्यार। कोयल पूजता, कोयल पूजता बन बन बोले, कोयल पूजता बन बन बोले, कोयल पूजता बन बन बोले, कोयल पूजता बन बन बोले। जागो जागो मोहन प्यार, तुम जागो जागो मोहन प्यार। नय जागो जागो मोहन प्यार। ಬರೀ ಬೃಂದಾವನದಲ್ಲಿರುವಂತಹ ಕೃಷ್ಣನ ಎಬ್ಸೋದಲ್ಲ, ನಮ್ಮ ಆಂತರ್ಯದಲ್ಲಿರುವಂತಹ ಕೃಷ್ಣನನ್ನು ಎಬ್ಸೋದು, ಕನ್ನಹಿನ ಎಬ್ಸೋದು, ಗಿರಿಧಾರಿನ ಎಬ್ಸೋದು, ಇದೆಲ್ಲ ಭಾರತೀಯ ಸನಾತನ ಧರ್ಮದಲ್ಲಿ ಹೊಸಕ್ಬಿಟ್ಟಿದೆ, ಒಂದಾಗ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ತಿರುಪತಿಗೆ ಹೋಗೋರು ಮನೆಯೆಲ್ಲ ಸುತ್ತ ಹೇಳ್ಬಿಟ್ಟು ಹೋಗೋರು, ನಾ ತಿರುಪತಿಗೆ ಹೋಗ್ತೀವಿ ಅಂತ. ವೆಂಕಟೇಶಾಯ ಮಂಗಳಂ ಅಂತ ಹೇಳೋರು, ಗೋವಿಂದ ಗೋವಿಂದ ಅಂತ ಹೇಳೋರು. ಅವನಿಗೆ ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟು, ಅಪ್ಪ ನನ್ನ ಕೈಲಿ ಆಗ್ತಿಲ್ಲ ಹೋಗಲಿಕ್ಕೆ, ನೀನು ಹೋಗಿ ಗೋವಿಂದನ ದರ್ಶನ ಮಾಡ್ಕೊಂಬ ಅಂತ ಕಳಿಸ್ಕೊಡೋರು. ಎಂತಹ ಪಾವಿತ್ರ್ಯತೆ ಇತ್ತು ನೋಡಿ, ಎಂತಹ ಪಾವಿತ್ರ್ಯತೆ ಇತ್ತು ನೋಡಿ. ಅದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈ ಕೃಷ್ಣನ ನಾಮ ಸಂಕೀರ್ತನೆ ನೀವು ಹಾಡಿ. श्रीराम हरे राम, राम राम हरे हरे, हरे कृष्णा कृष्ण कृष्ण हरे हरे, हरे राम हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, राम राम हरे हरे, हरे कृष्णा कृष्ण कृष्ण हरे हरे, हरे राम राम
हरे कृष्ण 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे जोर से बोलो राम हरे राम 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 हरे 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 कृष्ण 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 हरे 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 राम 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 हरे 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 राम 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 हरे 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 कृष्ण 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे 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 राम 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 हरे हरे राम 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 हरे 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 कृष्ण 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे 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 कृष्ण 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 हरे 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 कृष्ण 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 हरे हरे ಮನಸ್ಸೆಲ್ಲ ನಾವು ಯಾವ್ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ್ವೋ ಅಲ್ಲಿಗೆ ಹೋಗ್ಬಿಡುತ್ತೆ. ಶಿವನ ಹಾಡಾಗಲಿ, ಕೃಷ್ಣನ ಹಾಡಾಗಲಿ, ಅಲಕನಂದೆ, ಗಂಗೆ, ಯಮುನೆ, ಕೃಷ್ಣ ಇವರೆಲ್ಲ ನಮ್ಮ ಸನಾತನ ಧರ್ಮದ ಶಕ್ತಿ. ನಾವು ನೆನೆಸ್ಕೊಳ್ತೀವಿ, ಚಾರ್ಧಾಮ್ಗೆ ಹೋಗಿ ಬರ್ತೀವಿ, ಬೇರೆ ಬೇರೆ ಧಾಮಗಳಿಗೆ ಹೋಗಿ ಬರ್ತೀವಿ. ಹೋಗಿ ಬಂದು ಮನಸ್ಸು ಸ್ಥಿರವಾಗಿಬಿಡುತ್ತೆ. ಇವತ್ತು ಆರಂಭದಿಂದ ನೋಡಿ ಶಿವನ ಹಾಡುಗಳು ಹಾಡಿದೆ. ಆ ಶಿವನ ಹಾಡುಗಳು ಹಾಡುವಾಗ ಹಿಮಾಲಯ ಮನಸ್ಸು ಬಂದ್ಬಿಡ್ತು. ಯೋಗಾಸನೆ, ಮಹಾಧ್ಯಾನೆ, ಮಗ್ನ ಯೋಗಿ, ಏನಿಲ್ಲ, ನೀರವ, ಶಿಶು ಶಶಿ ನಾಹಿ ಆರ, ಅಂಧಕಾರ ನಿರಾಕಾರ, ಏಕ್ ನಾಯ್ ದುಯಿ ಆರ್, ಪ್ರಕೃತಿ ಸ್ಥಳ. ಈ ಹಾಡುಗಳೆಲ್ಲ ಮನಃಪೂರ್ವಕ್ಕೆ ಹಾಡುವಾಗ ಬೃಂದಾವನಕ್ಕೆ ಹೋಗ್ಬೋದು,
ಕಾಶಿಗೆ ಹೋಗ್ಬೋದು, ರಾಮೇಶ್ವರಕ್ಕೆ ಹೋಗ್ಬೋದು, ಯಮುನಾ ತೀರಕ್ಕೆ ಹೋಗ್ಬೋದು, ಗಂಗೋತ್ರಿಗೆ ಹೋಗ್ಬೋದು, ಯಮುನೋತ್ರಿಗೆ ಹೋಗ್ಬೋದು. ಇದೆಲ್ಲ ನಮ್ಮ ಭಾರತೀಯ ಸನಾತನ ಧರ್ಮದ ಅಡಿಪಾಯಗಳು, ಫೌಂಡೇಶನ್ ಆಫ್ ಅವರ್ ಕಲ್ಚರ್, ಫೌಂಡೇಶನ್ ಇದು. ಹೋಗಿ ಬಂದ ನಂತರ ಅವನ ಮನಸ್ಸು, ಅವನ ಧ್ಯಾನ, ಅವನ ಪ್ರಾರ್ಥನೆ, ಅವನ ಯೋಚನೆ, ಅವನು ಧ್ಯಾನಕ್ಕೆ ಕೂತಾಗ ಏನು ಅವನ ಮನಸ್ಸಿಗೆ ಬರುತ್ತೆ, ಎಂಥ ಒಂದು ಪವಿತ್ರವಾದ ಸ್ಥಾನಕ್ಕೆ ಹೋಗಿ ಬಂದು ಅಂತ. ಅಮರನಾಥ, ಕೇದಾರನಾಥ, ಬದ್ರಿನಾಥ ಇದೆಲ್ಲ ವಿಶೇಷವಾದ ಸ್ಥಳಗಳು. ಹೋಗಿ ಬಂದ ನಂತರ ಅದರ ಪ್ರಭಾವ ನೋಡಿ, ನೀವು ಹೋಗಿ ಬಂದಿದ್ದು ಅದ್ರ ಪ್ರಭಾವ ನನಗೆ ಬಂದ್ಬಿಟ್ಟು. ನೀವು ಹೋಗಿ ಪೂಜೆ ಮಾಡಿಸ್ಕೊಂಡು ವಿಭೂತಿ ಎಲ್ಲ ತಗೊಂಡು ಎಲ್ಲ ಮಾಡ್ಕೊಂಡು ಬಂದರೆ ಇಲ್ಲಿ ಕೇಳಿನೇ ನಮಗೆ ಪುಲಕವಾಗಿಬಿಡುತ್ತೆ. ಅಂದರೆ ಮನಸ್ಸು ಎಷ್ಟರ ಮಟ್ಟಿಗೆ ಊರ್ಧ್ವಮುಖವಾಗಿ ಸದಾ ಹೋಗ್ತಾ ಇರುತ್ತೆ. ಸಾವಿರಾರು ಜಪ ಧ್ಯಾನ ಮಾಡುವಾಗ, ಸಾವಿರಾರು ಪ್ರಾರ್ಥನೆ ಮಾಡುವಾಗ, ಯಾರಾದರೂ ಹೋಗಿ ಈ ಚಾರಧಾಮಕ್ಕೆ ಹೋದೆ, ಕಾಶಿಗೆ ಹೋದೆ, ರಾಮೇಶ್ವರಕ್ಕೆ ಹೋಗಿ ಬಂದೆ ಅಂದರೆ ನಮಗೆ ಪುಲಕಿತವಾಗುತ್ತೆ. ಅಬ್ಬಾ ಹೋಗಿ ಬಂದ್ರಲ್ಲ, ಪರಮಾತ್ಮನ ದರ್ಶನ ಮಾಡ್ಕೊಂಡು ಬಂದ್ರಲ್ಲ ಅಂತ ಅನಿಸುತ್ತೆ. ಇದು ನಮ್ಮ ಸಂಸ್ಕೃತಿಯ ಒಂದು ಪರಂಪರೆ. ಇದು ಹಿಂದೆ ಹೇಳಿದ್ನಲ್ಲ, ಅರಸ್ತರು ಯಾಕೆ ಅವರು ಅಲ್ಲೆಲ್ಲ ಓಡಾಡ್ತಿದ್ದಾರೆ ತುಂಬ ಅಂದರೆ, ಸ್ವಾಮೀಜಿ ಅವರು ಆವಾಗ ಸ್ವಾಮೀಜಿ ಅಂತಿರಲಿಲ್ಲ, ನನ್ನ ಹೆಸರು ಹೇಳ್ಬಿಟ್ಟು ಅವರು ಇದಕ್ಕೆ ಹೋಗ್ತಾರೆ, ಅದಕ್ಕೆ ತಿರುಪತಿಗೆ ಹೋಗ್ತಾ ಇದ್ದಾರೆ. ಹೌದಾ, ಮನೆಯೆಲ್ಲ ಕರೆದು ಕಾಣಿಕೆ ಹಾಕಿ ನಮಸ್ಕಾರ ಮಾಡು. ಎಂಥ ಒಂದು ಪರಮ ಪವಿತ್ರವಾದ ಭಾವನೆ. ಇಲ್ಲಿ ದೇವರಿದ್ದಾನೋ ಪ್ರಶ್ನೆನೇ ಬರೋಲ್ಲ. ದೇವರು ಇದ್ದಾನೆ ಅಂತ ತಾನೇ ಇವೆಲ್ಲ ಮಾಡೋದು. ವೆಂಕಟರಮಣ ಇದ್ದಾನೆ, ಪರಮಾತ್ಮ ಇದ್ದಾನೆ ಅಂತ ತಾನೇ ಇವೆಲ್ಲ ಹೇಳೋದು. ಇದು ನಮ್ಮ ಸಂಸ್ಕೃತಿ. ಇವತ್ತು ಬೆಳಗ್ಗೆ ರಾಷ್ಟ್ರೋತ್ಥಾನದ 5 ಎಕರೆ ಭೂಮಿಯಲ್ಲಿರೋದು. ಅದನ್ನು ಕೊಟ್ಟವ್ರು ಯಾರು ಗೊತ್ತಾ? ಬೆಂಗಳೂರಿನಲ್ಲಿ 5 ಎಕರೆ ಕೊಟ್ಟವ್ರು ಯಾರಿದ್ದಾರ? 5 ಇಂಚ್ ಕೊಡೋದಕ್ಕೆ ಕಷ್ಟ. 5 ಎಕರೆ ಇನ್ಯಾರು ಅಲ್ಲ, ಮೋದಿ, MC ಮೋದಿ. ಕಣ್ಣಿನ ಆಪ್ರೇಷನ್ ಎಲ್ಲ ಮಾಡ್ತಿದ್ರಲ್ಲ, ಆ ಮೋದಿಯವರು, ಡಾಕ್ಟರ್ MC ಮೋದಿಯವರು ರಾಷ್ಟ್ರೋತ್ಥಾನಕ್ಕೆ ಈ ಒಂದು ಸ್ಥಳವನ್ನು ಕೊಟ್ಟಿದ್ದಕ್ಕೆ ಇವತ್ತು ಅಲ್ಲಿ ಒಂದು ಸುಂದರವಾದ, ಅದ್ಭುತವಾದ ಒಂದು ಶಾಲೆ. ನಾನು ಶಾಲೆ ಅಂತ ಕರೆಯಲ್ಲ, ಗುರುಕುಲ. ಗುರುಕುಲನೂ ಕರೆಯಲ್ಲ, ನಂದಗೋಕುಲ. ನಂದಗೋಕುಲನೂ ಅಂತಲೂ ಹೇಳಲ್ಲ. ಅದು ನಮ್ಮ ಹಿಂದಿನ ವಿಶ್ವವಿದ್ಯಾಲಯ ಇತ್ತಲ್ಲ, ಅಂತಹ ನಳಂದ ವಿಶ್ವವಿದ್ಯಾಲಯ ಥರ ಕಾಣುತ್ತು ನನಗೆ. ಯಾಕೆ ಅಂತ ಹೇಳ್ತೀನಿ. ನಾನು ಯೂಶಲಿ ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆಲ್ಲ ಹೋದರೆ ಎಲ್ಲ ಚೇರ್ವುಮೆನ್ಗಳು ತಾನೆ, ಎಲ್ಲರೂ ಕೂತ್ಕೊಂಡಲ್ಲ. ಆಮೇಲೆ ಅವರು ಟಕ್ಕು ಅಂತ ಬರ್ತಾರವ್ರು ಯಾರು, ಇವ್ರು ಯಾರೋ ಮಾತಾಡ್ತಾರೆ, ಇವ್ರು ಯಾರೋ ಹೇಳ್ತಾರೆ, ಇವ್ರು ಯಾರೋ ಸ್ಟೈಲಾಗಿ ನೋಡ್ತಾರೆ, ಅಲ್ಲೆಲ್ಲ ಸ್ಟೈಲ್. ಇಲ್ಲಿ ಏನೇನೂ ಇಲ್ಲ. ಹೋದ ತಕ್ಷಣ ನೋಡ್ತೀನಿ ಎಲ್ಲರೂ ಕೆಳಗೆ ಕೂತಿದ್ದಾರೆ. ಒಂದು 700 ಜನ ಕೂತಿದ್ದಾರೆ ಕೆಳಗಡೆ. ನಿಜವಾಗ್ಲೂ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಥವಾ ಕೆಳಗಡೆ ಸೀಟ್ ಸಿಕ್ಕಲಿಲ್ಲ ಅನ್ನೋರು ಚೇರ್ ಹಾಕ್ಸಿದ್ರು. ಇದ್ರು 1500 ಜನ ಇದ್ರು ಟೋಟಲ್ಲು. ಅವರು ನೋಡಿ ನನಗೆ ಧೈರ್ಯ ಬಂತು. ಲೇ, ಯಾರು ನೀನು ಅಂತ ಹೇಳಿ ಗುಂಡು ಹೊಡೆದ್ರಲ್ಲ, ಅವ್ರ ಉತ್ತರ ನೀವೇ ಕೊಡೋಕ್ಕಾಗದು ಅಂತ ಹೇಳಿದೆ. ಅಷ್ಟು ಶಕ್ತಿ ಬಂತು ಅವರು ನೋಡಿದಾಗ. ಐ ಗಾಟ್ ಇನ್ಸ್ಪಿರೇಷನ್ ಬೈ ಸೀಯಿಂಗ್ ದೆಮ್. ಐ ಗಾಟ್ ಇನ್ಸ್ಪಿರೇಷನ್ ಬೈ ಹಿಯರಿಂಗ್ ದೆಮ್. ದ ವೇ ದೇ ಡೆಲ್ಟ್ ವಿತ್ ದ ಪ್ರೋಗ್ರಾಮ್. ಎಷ್ಟು ಚೆನ್ನಾಗಿ ಆ ಹೆಣ್ಮಕ್ಳು ಮುಂದೆ ಕೂತ್ಕೊಂಡ್ಬಿಟ್ಟು ಪುಟ್ ಹುಡುಗಿರು ಸರಸ್ವತಿಯ ಕೀರ್ತನೆ ಹಾಡಿದ್ರು ಗೊತ್ತಾ? ಅಬ್ಬಾ ಅನಿಸ್ತು. ಕೇಳಿದೆ, ಮೇಡಮ್ ಇಲ್ಲಿದ್ದು ಕ್ಯಾರಿಕ್ಯುಲಮ್ ಏನೇನಿದೆ? ಯಾತದ್ದು? ಯೋಗ ಇದೆ, ಸಂಗೀತ ಇದೆ, ತಬಲಾ ಇದೆ, ಮೃದಂಗ ಇದೆ. ಅದೆಲ್ಲ ಮೇಡಮ್ ಪಾಠ ಏನಿದೆ? ಅದೆಲ್ಲ ಮಾಡ್ಕೋತೀವಿ, ಅದು ಅದ್ರ ಪಾಡೋದು, ಇದ್ರ ಪಾಡಿದ್ದು. ತೋರಿಸಿ ಒಂದು ಶಾಲೆನ. ಕ್ಯಾಸೆಟ್ ಹಾಕಿದಾಗ ಕುಣಿಸ್ದ, CD ಹಾಕಿದಾಗ ಕುಣಿಸ್ದ, ಕುಡಿಸ್ಬಿಟ್ಟು ಕೂತಿರೋರ್ಗೂ ಕುಣಿತಾರೆ. ಯಾಕ್ರೆ ಕೂತಿದ್ರು? ಕುಣಿರಿ ಅಂತ. ನಮ್ಮ ದೇಶವನ್ನ ಅಧೋಗತಿಗೆ
ತರ್ತಾ ಇರೋರು ಮಕ್ಕಳಲ್ಲ, ವಿದ್ಯಾರ್ಥಿನಿಯರಲ್ಲ, ಪೋಷಕರು. 100 ಸರಿ ಹೇಳ್ತೀನಿ ಇದನ್ನ. ಹಿಂದೆ ಮೊರಲ್ ಕ್ಲಾಸ್ ಇತ್ತು, ಇಸೋಪನ ಕಥೆಗಳು, ಪಂಚತಂತ್ರಗಳು, ರಾಮಾಯಣ ಮಹಾಭಾರತ ಆಯ್ದ ಕಥೆಗಳು ಒಂದು ಪೀರಿಯಡ್ ಇರ್ತಿತ್ತು ಇಲ್ವಾ? ಈಗ ಎಲ್ಲೋಯ್ತು? ಕಂಪ್ಯೂಟರ್ ಹೇಳ್ಕೊಡಿ ನಮ್ಮ ಹುಡುಗಂಗೆ. ಅದೇ ನಾವೆಲ್ಲ ಹಳೇ ಕಾಲದ್ದು. ಕಂಪ್ಯೂಟರ್ ಹೇಳ್ಕೊಡಿ, ಅದು ಹೇಳ್ಕೊಡಿ. ಬ್ರೇಕ್ ಡ್ಯಾನ್ಸ್ ಕೊಡಿ, ಮೊದಲೇ ಬ್ರೇಕು ಜೊತೆಗೆ ಬ್ರೇಕ್ ಡ್ಯಾನ್ಸ್. ಕಥಕಳಿ ಹೇಳ್ಕೊಡಿ ಅಂತ ಯಾರಾದರೂ ಕೇಳ್ತಾರಾ ಪೇರೆಂಟ್ಸು? ತಲೆ ಕೆಟ್ಟೋಗಿದ್ಯಾ ಅಂತಾರೆ. ಈಗ ಬ್ರೇಕ್ ಡ್ಯಾನ್ಸು, ಮೊದಲೇ ಎಲ್ಲ ಬ್ರೇಕೆ. ನೋಡಿ, ನಮ್ಮ ಸಂಸ್ಕೃತಿನ ನಾಶ ಮಾಡ್ತಿರೋರು ಹೊರಗಡೆಯವರಲ್ಲ, ಹೊರಗಡೆಯವರು ಅಲ್ವೇ ಅಲ್ಲ, ನಾವೇ. ಇವತ್ತು ಅವ್ರಿಗೆ ಅಷ್ಟು ಹೊಗಳಿದ್ದೀನಿ, ಅಷ್ಟು ಅಪ್ರಿಷಿಯೇಟ್ ಮಾಡಿದ್ದೀನಿ. ಯಾಕೆ ಅಂದರೆ ನಂಗೆ ಅಷ್ಟು ಸಂತೋಷವಾಗೋಯ್ತು. ಆಮೇಲೆ ಏನಂತೀರಿ, ಎಲ್ಲರೂ ತಟ್ಟೆಗಳು ತಂದಿದ್ದಾರೆ, ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಂಡ್ಬಂದಿದ್ದಾರೆ, ಅಲ್ಲಿ ಅರಶಿನದ ಕೊಂಬು ಇಟ್ಕೊಂಡ್ಬಂದಿದ್ದಾರೆ. ನಾನು ಹೇಳಿದೆ, ಅಮ್ಮ 600 ಜನಕ್ಕೆ ಹೆಂಗೆ ಬರಲಿ ನನಗೆ ಅಂದೆ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಸ್ವಾಮೀಜಿ, ಇಬ್ಬರಿಗೆ ಶಾಸ್ತ್ರೋಕ್ತವಾಗಿ ನೀವು ಇಬ್ಬರಿಗೆ ಹೇಳ್ಕೊಡ್ತೀವಿ. ಅದಕ್ಕೆ 2 ಪಾಪುಗಳು ಬಂದು ಕೂತ್ಕೊಂಡು ವಿಡಿಯೋ ನೋಡಿ ಇನ್ನೂ ಸಂತೋಷ ಪಡ್ತೀರ. ಪಾಪುಗಳು ಕೂತ್ಕೊಂಡು ತಂದೆ ತಾಯಿಗಳು ಎಲ್ಲ ಟ್ರೆಡಿಷನಲ್ ಡ್ರೆಸ್ ರೀ, ಪಂಚೆ ಅಂಗವಸ್ತ್ರ, ಟ್ರೆಡಿಷನಲ್ ಡ್ರೆಸ್ಸು. ಪ್ರವರ ಹೇಳ್ಬಿಟ್ಟು ನಮಸ್ಕಾರ ಮಾಡು. ನಾನಂದ್ರೆ ಎಲ್ಲಿದ್ದೀನಪ್ಪ ನಾನು ಅಂತ ಅನಿಸ್ಬಿಡ್ತು. ನಾನು ಹೋದ ತಕ್ಷಣ ಯಾರ್ಯಾರು ಕೇಳ್ತಿದ್ದೀರೋ ಕೇಳಿ ಇದನ್ನ. ಇದೇನಾದರೂ ನಮ್ಮ ದೇಶದಲ್ಲಿರುವ ಎಲ್ಲ ಸ್ಕೂಲ್ಗಳಲ್ಲಿ ಇದಾಗ್ಬಿಟ್ರೆ ರಾಮರಾಜ್ಯ ಆಗ್ಬಿಡುತ್ತೆ. ಬಟ್ ಆಗಬೇಕೇ? ನೋಡಿ, ನಾನು ಅವ್ರನ್ನ ಹೊಗಳಕ್ಕಲ್ಲ, ಟ್ರೆಡಿಷನ್ ಹೇಗಿದೆ ನೋಡಿ. 2025 ನಾವಿರೋದು, ಇವತ್ತು ಭಾನುವಾರ 2025. ಎಷ್ಟೆಷ್ಟು ಪ್ರೋಗ್ರಾಮು, IPL ಅಂತೆ, APL ಅಂತೆ, ಇದಂತೆ, ಅದು ಎಲ್ಲ ಬಿಸಿ 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 ಬಿಸಿ. ಅಲ್ಲೋಗಿ ನೋಡ್ತೀನಿ, ಎಲ್ಲ ಶಾಂತ ಕೂತಿದ್ದಾರೆ, ಹೋಮ ಆಗಿದೆ, ಪೂರ್ಣಾಹುತಿಗೆ ರೆಡಿ ಮಾಡಿದ್ದಾರೆ, ನನ್ನನ್ನು ಕಾಯ್ತಾ ಇದ್ದಾರೆ. ನಾ ಇಳಿದ್ಬಿಟ್ಟು ಅಲ್ಲಿ ಬಂದು ಮೆಟ್ಲೆಲ್ಲ ಹತ್ತು ಬಂದರೆ ಅಲ್ಲಿ ಹರಿವಾಣದಲ್ಲಿ ನೀವು ನಿಂತ್ಕೊಳ್ಬೇಕು ಸ್ವಾಮೀಜಿ ಅಂತಾರೆ. ಹರಿವಾಣದಲ್ಲಿ ನಿಂತಾಗ 200 ಜನ ಟೀಚರ್ಸ್ ಇದ್ದಾರೆ ಅಲ್ಲಿ, 60 ಜನ ಗಂಡಸರು, ಇನ್ನು ಉಳಿದವರೆಲ್ಲ ಹೆಂಗಸರು. ಪ್ರತಿಯೊಬ್ಬರೂ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ, ದಯಾರೂಪೇಣ ಸಂಸ್ಥಿತ. ನನಗೆ ಆಶ್ಚರ್ಯವಾಗೋಯ್ತು, ಇದು ಎಲ್ಲಿದ್ದೀನಿ ನಾನು ಅಂತ. ಎಲ್ಲರೂ ಬಂದು ಪಾದ ಪೂಜೆಯನ್ನು ಮಾಡಿ, ಪಾದ ಪೂಜೆ ನಂತರ ಒಳಗಡೆ ಕರ್ಕೊಂಡು ಹೋಗಿ ತುಳಸಿ ಹಾರವನ್ನು ಹಾಕಿ ಅಲ್ಲಿ ಬಂದು ಅಲ್ಲಿ ಹೋಮದ ಪೂರ್ಣಾಹುತಿನ ಮುಗಿಸಿ ಅಲ್ಲಿಂದ ಆ ಹಾಲು ಕರ್ಕೊಂಡು ಹೋಗಿ ಅಲ್ಲಿ ನೋಡ್ತೀನಿ ಕೂತಿದ್ದಾರೆ ಎಲ್ಲರೂ ತಟ್ಟೆ ಇಟ್ಕೊಂಡು ಅಕ್ಕಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಅರಶಿನದ ಕೊಂಬು ಇಟ್ಕೊಂಡು. ನೋಡೋಣ, ನಿಮಗೆ ಧೈರ್ಯ ಇದ್ದರೆ, ದಮ್ಮಿದ್ರೆ ಮಾಡಿಸಿ ಇದನ್ನು. ಅಕ್ಷರಾಭ್ಯಾಸ, ವಿದ್ಯಾಭ್ಯಾಸ, ಮಂತ್ರಗಳು ಹೇಳ್ತಾ ಇದ್ದಾರೆ, ಮಂತ್ರಗಳು ಹೇಳ್ತಿದ್ದಾರೆ, ಕಿವಿಲಿ ಬರೀ ಮಂತ್ರಗಳೇ. ನಾನು ಹೇಳಿದೆ, ಆ ಪುಣ್ಯಾತ್ಮ 5 ಎಕರೆ ಕೊಟ್ಟ ನೋಡಿ ಬೆಂಗಳೂರಲ್ಲಿ ರಾಷ್ಟ್ರೋತ್ಥಾನಕ್ಕೆ. ಎಂಥ ಪುಣ್ಯಾತ್ಮ ಅಂತ. ನಮ್ಮ ಸಂಸ್ಕೃತಿ ಪರಂಪರೆನ ಉಳಿಸೋದಕ್ಕೆ ಅವನು ಕೊಟ್ಟ ಅಂತ ನನ್ನ ಭಾವನೆ. ಯಾರಿಗೆ ಬೇಕ್ರಿ? ಎಲ್ಲಿ ನೋಡಿದ್ರು ಸರಸ್ವತಿಯ ಫೋಟೋ ನೋಡಿ, ಅವರು ಅದು ಕೊಟ್ಟಿದ್ದಾರೆ. ಸರಸ್ವತಿ ವಿಗ್ರಹ ಕೊಟ್ಟರು ಸ್ವಾಮೀಜಿ ನಮ್ಮ ಸಂಸ್ಥೆಗೆ ಬಂದಿದ್ದಕ್ಕೆ. ನಾಳೆ ತಾಯಿ ಅಂಥೇಳಿ ತಲೆ ಮೇಲೆ ಇಟ್ಕೊಂಡೆ ನಾನು, ತಾಯಿ ಸರಸ್ವತಿ ಬಂದಲ್ಲ. ಸಂಸ್ಕೃತಿ ಬೇಕ್ರಿ. ಅವ್ರು ಯಾರು ಹಳ್ಳಿಯವರಲ್ಲ ರೀ, ಅವರೆಲ್ಲ IT BT ಅವರು. ಬಟ್ ಅವ್ರ ಮನಸ್ಸೇನಿದೆ ನೋಡಿ, ಮಕ್ಕಳಿಗೆ ನಾನು ಈ ಸಂಸ್ಕೃತಿ ಹೇಳ್ಕೊಡ್ಬೇಕು. ನಾನು ಹಿಂದೆ ಯಾರಿಗಾರಲ್ಲಿ ಕೂತ್ಕೊಂಡೆ, ಬರಲಿ ಭಾನುವಾರ ಬಾರ ಹಾಡು ಹೇಳ್ಕೊಡ್ತೀನಿ. ಸ್ವಾಮಿ ಬರ್ತೀನಿ, ಹಾಡು ನೀವು ಚಾಕ್ಲೇಟು ಕೊಡ್ತೀರಾ, ಬರ್ತೀನಿ ನಾನು. ಈಗ ಹೊಡ್ತೀನಿ ನೋಡು, ಆಶ್ರಮಕ್ಕೆ ಹೋಗ್ತೀನಿ. ತಾಯಿ ಈಗಲೇ ಆಶ್ರಮಕ್ಕೆ ಹೋಗ್ತಾನ ಅವನು. ಡಾಬಾಗೋ
ಎಲ್ಲೆಲ್ಲಿಗೂ ಹೋಗ್ಬೋದು, ಆಶ್ರಮಕ್ಕೆ ಹೋಗ್ತೀಯ ಅಂತ ಬೈತಾರೆ. ಅಲ್ಲಿ ಆ ಮಕ್ಕಳು ಎರಡು ಮಕ್ಕಳು ಕೂತ್ಕೊಂಡು ಪುಟ್ಪುಟ್ಟವು ಕೂತ್ಕೊಂಡಿದ್ದಿಂಗೆ ಕೂತ್ಕೊಂಡ್ಮೇಲೆ ನನಗೆ ಆ ತಟ್ಟೆ ಕೊಟ್ಟರು. ಸ್ವಾಮೀಜಿ ನೀವು ಮಂತ್ರವನ್ನು ಹೇಳಿಸ್ಬಿಟ್ಟು ಈ ಮಕ್ಕಳಿಗೆ ನೀವು ಇದು ಏನು ವಿದ್ಯಾರಂಭ ಅಕ್ಷರಾಭ್ಯಾಸ ಮಾಡಿಸಿ ಅಂದರು. ಆಯಿತು ತಾಯಿ ಎಂದೆ. ಅಷ್ಟೂ ಜನ, 1,500 ಜನ, ಶುಕ್ಲಾಂಬರೆ ನಮಸ್ತುಭ್ಯಂ ಜ್ಞಾನದಾಯಿನಿ ತೇ ನಮಃ, ಬ್ರಹ್ಮರೂಪೇ ನಮಸ್ತುಭ್ಯಂ, ಬ್ರಹ್ಮಪುತ್ರಿ ನಮೋಸ್ತುತೆ ಅಂತ 3 ಸರಿ ಹೇಳಿಸ್ತೆ. ಎಷ್ಟು ಜೋರಾಗಿ ಹೇಳಿದ್ರು. ಆ ಮಕ್ಕಳಿಗೆಲ್ಲ ಎಷ್ಟು ಸಂತೋಷ ನಾವು ಮಂತ್ರ ಹೇಳಲಿಕ್ಕೆ. ಅವೇ ಹೇಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇದು ಬರೀದ್ರೆ ಇಲ್ಲ ಅವಳು ಇಲ್ಲೇ ಕೂತ್ಕೋತೀನಿ ಅಂದು. ತಂದು ಕೂರ್ಸೇ ಬಿಟ್ರು ತಂದೆ ತಾಯಿ. ಫಸ್ಟ್ ಕ್ಲಾಸಾಗಿ ಕೂತ್ಕೊಂಡ್ಳು ಅವಳು. ಇಲ್ಲಿ ಕೂತ್ಕೊಂಡ್ಬಿಟ್ಟು ಹೇಳ್ಕೊಟ್ಟೆ, ಶ್ರೀ ಹೇಳ್ಕೊಟ್ಟೆ. ಬಾಯಲ್ಲಿ ಶ್ರೀ ಅಂತ ಹೇಳಿದ್ರು. ಓಂ ಅಂತ ಹೇಳ್ಕೊಟ್ಟೆ, ಎಲ್ಲ ಹೇಳ್ಕೊಟ್ಟೆ. ಅಷ್ಟು ಹೇಳಿದ್ಲು. ಅವಳು ಹೇಳಿದ್ಲು, ಏನಾದ್ರು ಬೇಜಾರಾಗತ್ರ? ಇಲ್ಲ, ಇನ್ನೊಂದ್ಸಲಿ ಬರೀಲ್ಲ ಅಂತ ಹೇಳೋಳು. ಇವಳು ಯಾರು? ಅವನು ಪುಟ್ಟ ಹುಡುಗ ಇದ್ದ, ಅವನು ಬರ್ಸ್ಕೊಂಡ. ಇದು ಎಲ್ಲ ಶಾಲೆಯಲ್ಲಿ ಆಗಿದ್ರೆ, ಎಲ್ಲ ಶಾಲೆಗಳಲ್ಲಿ ಇದಾಗಿದ್ರೆ 52 ಸೆಕೆಂಡು ನಮ್ಮ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರದ್ದು ಗೀತೆ ಹಾಡ್ತಾರೆ, ನಿಂತ್ಕೊಳ್ಳೋಕೆ ನಮಗಿಲ್ಲ, ವ್ಯವಧಾನ ಇಲ್ಲ. 52 ಸೆಕೆಂಡ್ ಅಷ್ಟೇ ಆಗುತ್ತೆ, ನಿಂತ್ಕೊಳ್ಳಲ್ಲ ನಾವು. ಆಮೇಲೆ ಯಾವನು ಕೂತಿರಿ ಏಳು ಮೇಲೆ ಅನ್ನೋ ಶಕ್ತಿ ಕಳ್ಕೊಬಿಟ್ಟ ನಾವು. ಹೇಳೋ ನ್ಯಾಷನಲ್ ಅಂತ ಆಗ್ತಿದೆ ಅಂತ ಹೇಳೋ ಶಕ್ತಿ ಕಳ್ಕೊಬಿಟ್ಟ ನಾವು. ನಾನು ಹೇಳಿದೆ, ಇದೇ ರೀತಿ ಹೊರಗಡೆ ಆಗ್ತಾ ಇರಲಿ, ಮನೆಗೆ ಬಂದು ಯಾರು ನೀನು ಅಂತ ಹೇಳಿ ಗುಂಡು ಹೊಡಿತಾರೆ. ನಾವೀಗ ಎಚ್ಚೆತ್ಕೋಬೇಕು ಭಾರತೀಯರು. ಇವತ್ತಂತೂ ನನ್ನ ಜೀವನದಲ್ಲಿ ಅದ್ಭುತವಾದ ದಿವಸ ಅನಿಸುತ್ತೆ. ಅಷ್ಟು ಸಹಸ್ರ ಜನಗಳ ಮುಂದೆ ಭಾರತೀಯ ಸಂಸ್ಕೃತಿ, ಸರಸ್ವತಿ ಶ್ಲೋಕ, ಗಣಪತಿ ಶ್ಲೋಕ, ಎಲ್ಲರೂ ಶ್ಲೋಕ ಹೇಳೋಕೆ ಶುರು ಮಾಡ್ತಾರ್ರಿ. ಯಾವ ರೆಕಾರ್ಡು ಇಲ್ಲ, ಯಾವ ಡ್ಯಾನ್ಸು ಇಲ್ಲ ರೀ. ಹೇಳಿ ನೀವೇ, ಎಷ್ಟು ಸಂತೋಷ ಆಗಬೇಡ. ಕರ್ಕೊಂಡು ಹೋಗ್ತೀನಿ ನಿಮಗೆ. ನಾನು ಹೇಳಿದ್ದೀನಿ ಮೇಡಮ್ಗೆ, ಅವರು ಸುನೀತಾ ಅಂತ, ಶಿ ಈಸ್ ಸಚ್ ಎ ವಂಡರ್ಫುಲ್ ಟೀಚರ್. ಪ್ರಮುಖ ಮುಖ್ಯೋಪಾಧ್ಯಾಯಿನಿ ಅವ್ರದ್ದು ಹೆಸರು. ಎಷ್ಟು ಸಂತೋಷ ಆಯಿತು ಇವತ್ತು. ನಾನು ಹೇಳಿದೆ, ಸ್ವಾಮಿ ವಿವೇಕಾನಂದ ಹೇಳಿದ್ರು, ನ್ಯೂ ಇಂಡಿಯಾ ಶುಡ್ ಬಾರ್ನ್ ಅಂತಂದರು. ಖಂಡಿತವಾಗಿ ಹೊಸ ಭಾರತ ಬರುತ್ತೆ ಇಂತಹ ತಂದೆ ತಾಯಿಂದ್ರೆ ಇರೋದ್ರಿಂದ. ಅವರು, ನಾನು ಅಲ್ಲಿ ಎಂಟರ್ ಆಗುವಾಗ ನೋಡಿದೆ, ಫುಲ್ ಕಾರ್ಗಳು, ಕೊನೆಯವರು ಕಾರು 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 ಅಂದ್ಕೊಂಡಿದ್ದೇನಪ್ಪ, ಈ ಕಾರು ಬಾರ್ನವ್ರು ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ ಇಷ್ಟೊಂದು ಜನ ಅಂತ. ಬಟ್ ಒಳಗಡೆ ನೋಡಿದ್ರೆ ಅಷ್ಟು ಪಂಚೆ ಶಲ್ಯ, ಹೆಣ್ಮಕ್ಳು ಅಷ್ಟು ಗೌರವ ಕೂತ್ಕೊಂಡಿದ್ದಾರೆ. ರಾಷ್ಟ್ರೋತ್ಥಾನದವರು ಕರ್ನಾಟಕದಲ್ಲಿ 20,000 ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ. ನಾನು ಹೋಗಿದ್ದ ಶಾಲೆಯಲ್ಲಿ 3,000 ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ. ಅಲ್ಲೊಂದು ಮಾತೃಛಾಯಾ ಅಂತಿತ್ತು. ನಾ ಕೇಳಿದೆ, ತಾಯಿ ಇನ್ನೊಬ್ರು ಎಷ್ಟು ಜನ ಇದ್ದಾರೆ ಇಲ್ಲಿ ಸಂಸ್ಕೃತದ ಟೀಚರ್ಸ್? ಜಾಸ್ತಿ ಇಲ್ಲ ಸ್ವಾಮೀಜಿ, 12 ಜನ ಇದ್ದಾರೆ. 12 ಸಂಸ್ಕೃತ್ ಪಂಡಿಟ್ಸ್ ಆರ್ ವರ್ಕಿಂಗ್ ಇನ್ ದಟ್ ಇನ್ಸ್ಟಿಟ್ಯೂಷನ್. ಮಾತೃಛಾಯಾ ಅಂತ ಏನಮ್ಮ ಈ ಹೆಸರು ಕೊಟ್ಟೆ ಅಂದರೆ, ಹೇಳ್ತಾರೆ, ನಮ್ಮ ದೇಶದಲ್ಲಿ ಸ್ವಾಮೀಜಿ ನಮ್ಮ ಭಾಷೆ ಮೇಲೆ ನಮಗೆ ಪ್ರೀತಿ ಹೊರಟೋಗ್ತಾ ಇದೆ, ಅದನ್ನು ಉಳಿಸೋದಕ್ಕೆ ಮಾತೃಛಾಯಾ ಅಂತ ಮಾಡಿ ನಮ್ಮ ಭಾಷೆಗೆ ಹೆಚ್ಚು ಗಮನ ಕೊಡುವಂತೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಹೆಣ್ಮಕ್ಕಳಿಗೆ ಇದನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ಅಂದಾಗ ಎಷ್ಟು ಸಂತೋಷ ಆಗಲ್ಲ ನಮ್ಮಂತ ಅವ್ರಿಗೆ. ಯಾಕೋ ಕನ್ನಡದಲ್ಲಿ ಮಾತಾಡ್ತೀವಿ, ಇಂಗ್ಲೀಷಲ್ಲಿ ಬರೋಲ್ಲ. ಯಾರು ಕೇಳೋದು? ತಂದೆ ತಾಯಿನೇ. ಅವ್ರಿಗೆ ಬರಲ್ಲ. ಇವನ್ ಟಸ್ಪುಸ್ ಅಂದ್ರೆ ಅವ್ರಿಗೆ ಸಂತೋಷ. ಎಲ್ರಿಗೂ ಒಂದೊಂದು ಬಯಕೆ ಇರುತ್ತೆ ಜೀವನದಲ್ಲಿ. ಶ್ರೀರಾಮಕೃಷ್ಣರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಮಾನವನಾಗಿ ಬಂದಿದ್ದಕ್ಕೆ ಭಗವತ್ ಚಿಂತನೆಯ ಬಯಕೆ ಇರಬೇಕು ಅವನಿಗೆ. ಎಲ್ಲ ವ್ಯವಹಾರ ಇರಲಿ, ಯಾರು ಬೇಡ ಅಂತ, ಭಗವತ್ ಚಿಂತನೆ. ಒಂದು ಸರಿ ಅದರ ರುಚಿ
ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು. ಕಲ್ಲು ಸಕ್ಕರೆ ಕೊಳ್ಳಿರೋ ಹಾಡೇ ಇದೆ. ಸಾಧನಾ ಪಥದಲ್ಲಿ ಸಾಗುವವನಿಗೆ ಸುದೃಢವಾದ ಸಂಕಲ್ಪ ಇರಬೇಕು. ಕಮ್ ವಾಟ್ ಮೇ, ದಿಸ್ ಈಸ್ ಮೈ ಟೈಮ್, ನೋಬಡಿ ಕ್ಯಾನ್ ಟೇಕ್ ಅವೇ ಮೈ ಟೈಮ್. ಕಮ್ ವಾಟ್ ಮೇ. ಇಲ್ಲ ನೀವು ಬರಲೇಬೇಕು, ಅವತ್ತು ಮೀಟಿಂಗ್ ಇದೆ, ದುಡ್ಡೆಲ್ಲ ಹಂಚ್ಕೋಬೇಕು, ನಾವು ಡೈರೆಕ್ಟರ್ಗಳಲ್ವಾ, ಪ್ರೋಗ್ರಾಮ್ ಎಲ್ಲ ಹಾಕ್ತಾ ಇದ್ದೀವಿ, ಬರಬೇಕಂದ್ರೆ ಇಲ್ಲ ನಾನು ಬರೋದಿಲ್ಲ, ನನ್ನ ಭಾಗದ ಇಟ್ಕೊಳ್ಳಿ ಅಥವಾ ಏನೋ ಮಾಡ್ಕೊಳ್ಳಿ, ನಾನು ಅವತ್ತು ನಂದು ಪರ್ಸನಲ್ ಅದಿದೆ ಅಂತ ಹೇಳೋದು ತಾಕತ್ತು ನಾವು ಬೆಳೆಸ್ಕೋಬೇಕು. ನಾ ಎಷ್ಟೋ ಜನಕ್ಕೆ ಕೇಳಿದ್ರಿ, ಯಾಕ್ರಿ ಬರಲೇ ಇಲ್ಲ ಹೋದ್ವಾರ ಪ್ರೇಯರ್? ಅಯ್ಯೋ ಪಂಚೆ ಉಟ್ಕೊಂಡು ಪುಸ್ತಕ ಎಲ್ಲ ತಗೊಂಡು ಬ್ಯಾಗ್ ಇಟ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಬಂದರು ಉಂಟೇ ಉಂಟುಂದು ಭಜನೆ ರಾ ಈ ಕಡೆ ತಿಪ್ಪಿಸ್ಕೊಂಬೋತಾನು ನೋಟ. ಇದಾಗೋದಿಲ್ಲ. ಸಂಕಲ್ಪ, ದೃಢ ಸಂಕಲ್ಪ ಇರಬೇಕು. ಯಾವ ಥರ? ಬೈ ಮೈ ವಿಲ್ ಐ ವಿಲ್ ಎಂಪ್ಟಿ ದಿಸ್ ಓಷನ್, ಬೈ ಮೈ ವಿಲ್ ಐ ವಿಲ್ ಕ್ರಂಬಲ್ ಡೌನ್ ದಿಸ್ ಮೌಂಟನ್. ಇದು ಸ್ವಾಮಿ ವಿವೇಕಾನಂದ ಹೇಳಿದ್ದು ವಿಲ್ ಪವರ್. ಒಂದು ಪಕ್ಷ ನೀವು ಹೋಗಲಿಲ್ಲ ಅಂದ್ಕೊಳ್ಳಿ, ಸೂರ್ಯ ಹುಟ್ಟಲ್ವೇನೋ, ಎಲ್ಲ ಕೆಲಸನೂ ಆಗುತ್ತೆ. ನಮ್ಮ ಭ್ರಮೆ ಅದು, ನಾನು ಇಲ್ಲದೇ ಇದ್ರೆ. ಅದೇ ಭ್ರಮೆಯಿಂದ ನಾವಿದ್ದೀವಿ. ಹಾಗೆಯೇ ನಿಜ ಜೀವನದಲ್ಲಿ ಪತಿಸುವಾಗಲೂ ಸಹ ಗುರಿ ಹಾಗೂ ತಾನು ಎಂದುಕೊಂಡಿರುವಂತಹ ತಾನೆಂದುಕೊಂಡಿರುವ ಫಲಿತಾಂಶವನ್ನು ಪಡೆಯುವ ಛಲ ಬೇಕು. ಅದಕ್ಕೆ ಅಕ್ಕ ಹೇಳ್ತಾಳೆ, ಛಲ ಬೇಕು ಶರಣಂಗೆ. ಶರಣ ಅಂತ ಅನ್ಸ್ಕೊಂಡ್ರೆ ಅವನಿಗೆ ಛಲ ಇರಬೇಕು. ಸುಮ್ಮನೆ ಗಾಳಿ ಬೀಸ್ದಾಗ ಹೋಗೋದು, ತರಗೆಲೆ ಥರ ಗಾಳಿ ಬೀಸ್ತಾ ಬರೋದು, ಗಾಳಿ ಬೀಸ್ತಾ ಹೋಗೋದು, ಇದೆಲ್ಲ ಆಗಬಾರ್ದು. ಮನಸ್ಸಿಟ್ಕೋಬೇಕು. ನಾನು ಕ್ಲಾಸಲ್ಲಿ ಕೂತ್ಕೋತಾ ಇದ್ನಲ್ಲ, ಗಡಿಯಾರ, ಆಗ ನಮಗೆ ಗಡಿಯಾರ ಇಲ್ಲ. ಈಗೇನು ಹುಟ್ಟಿದ ಮಗುನೇ ಬರುವಾಗಲೇ ಬಂದ್ಬಿಡುತ್ತದೆ. ಇದು ಐಫೋನು ವಾಚ್ಗೆ ಇಟ್ಕೊಂಡು ನಮಗೆ ಆಗಿದೆ. ಆದರೆ ನಮ್ಮಂಥವ್ರ ಗಡಿಯಾರ ಇತ್ತು. ಹೆಂಗಿತ್ತು ಗೊತ್ತಾ? ಆ ಸೂರ್ಯಂದು ಬೆಳಕು ಬಿಡ್ತಿರಾಗ 3 ಗಂಟೆ 3:30 ಚೇಂಜ್ ಮಾಡ್ತಿದ್ರು. ಆಮೇಲೆ ಟೈಮು ಚೇಂಜ್ ಆಗ್ತಿತ್ತು ರೀ. ಸೂರ್ಯ ಒಂದೊಂದ್ಸಲಿ ಆ ಒಂದು ಸೀಸನ್ ಆದಮೇಲೆ ಈ ಕಡೆ ಬರೋನು ಬರಲಿ ನೋಡ್ಕೊಳ್ಳೋರು. 3:30 ಆಯಿತು, ಕೈ ಎತ್ತದು. ಏನಪ್ಪ? ಓಹೋ ಮರ್ತೋಯ್ತು, ಇವತ್ತು ಏಕಾದಶಿ ಅಲ್ವಾ, ಆಶ್ರಮಕ್ಕೆ ಹೋಗ್ಬೇಕು, ಹೋಗ್ಬಿಡು ಅಂತ. ಮನೇಲಿ ಯಾಕೋ ಬಂದಿದ್ದು ಲೇಟು, ಹೋಗು ಆಶ್ರಮದಲ್ಲಿ ಇವತ್ತು ಏಕಾದಶಿ ಇದೆ, ರಾಮನಾಮ ಸಂಕೀರ್ತನೆ ಇದೆ, ರಾಮನ ಜೋಡಿಸ್ಬೇಕು, ಅಲ್ಲಿ ಕ್ಲೀನ್ ಮಾಡಬೇಕು, ಹೋಗು ಅಂತ ಹೇಳೋರು ಮನೆಯಲ್ಲಿ. ಅದಕ್ಕೆ ನಾ ಹೇಳೋದು, ನಮ್ಮ ದೇಶದ ಈ ಸ್ಥಿತಿಗೆ ಕಾರಣ ನಮ್ಮ ಪೋಷಕರೇ. ಇದು ಅತ್ಯಂತ ಮುಖ್ಯವಾದ ಅಂಶ. ಆದರೆ ನಾವಿಂದು ಕಾಣುತ್ತಿರುವ ವಿಚಿತ್ರ ಸ್ಥಿತಿ ಎಂದರೆ ಗುರುವೂ ಇಲ್ಲ, ಗುರಿಯೂ ಇಲ್ಲ, ಜೀವನದ ಸ್ಪಷ್ಟತೆ ಅಂತೂ ಇಲ್ಲವೇ ಇಲ್ಲ. ಸುಮ್ಮನೆ ಇಲ್ಲ ನಾನು ಹೇಳೋದು ಇಲ್ಲಿ ಬಂದಿದ್ದು, ಸುಮ್ಮನೆ ತರಗಲೆಯಂತೆ ಗಾಳಿ ಬೀಸಿದ ದಿಕ್ಕಿನಲ್ಲಿ ಹಾರುತ್ತಾ ಯಾವುದೇ ನಿಯಮ ನೀತಿ ಸ್ಪಷ್ಟತೆ ದೃಢತೆ ಇಲ್ಲದೆ ಸುಮ್ಮನೆ ಕಾಲವ್ಯಯ ಮಾಡುವ ನಿಷ್ಪ್ರಯೋಜಕ ಜೀವನವೇ ಬಹುಮಂದಿಯ ಜೀವನವಾಗಿದೆ. ನನಗೆ ಜ್ಞಾಪಕ ಇದ್ದ ಹಾಗೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಹೇಳಿಕೊಟ್ಟು ಹೋಗಬೇಕು ಅಂತ ಹೇಳಿದಾಗ, ಅಯ್ಯೋ ಇವತ್ತು ಮಳೆ ಬರ್ತದೆ, ಮಳೆ ಬಂದ್ರೆ ಬರ್ರಿ ಬಿಡೋ, ನೀನು ಹೋಗ್ಬಾರೋ, ತಗೊಳ್ಳೋ ಟವಲ್ ತಲೆ ಮೇಲೆ ಸುತ್ಕೊಂಡು ಹೋಗ್ಬಿಡ್ಬಾ. ಈಗ ಅಲರ್ಜಿ, 2 ಹನಿ ಬಿದ್ದರೆ ಅಲರ್ಜಿ, 4 ಹನಿ ಬಿದ್ದರೆ ಲಾಥರ್ಜಿ. ನೋಡಿ, ಬೇಡಪ್ಪ ನೆಗಡಿ ಆಗ್ತದೆ. ನಾನು ಎಲ್ಲಿ ನೆಗಡಿ ಏನಾಗ್ತದೆ ರೀ, ನಾವು ಮಳೆಲೇ ನಡ್ಕೊಂಡು ಓಡ್ ಬರ್ತಾ ಇದ್ದವ್ರು. ನಾವು ನೆಗಡಿಗೆ ನೆಗಡಿ ಆಗಿಬಿಡೋದು. ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ ನೆಗಡಿ, ಭಯಕ್ಕೆ ಭಯ ಬರೋದು. ಮಂತ್ರಾಲಯ ಅದು ರಾಘವೇಂದ್ರ ಮಠಕ್ಕೆ ಹೋಗಿ ಅಕ್ಷತೆ ತಗೊಂಡು ಎಷ್ಟು ವರ್ಷ ರೀ, 1 ದಿವಸ ಅಲ್ಲ, 2 ದಿವಸ ಅಲ್ಲ, ಶಾರದಾ ವಿಲಾಸ್ ಕಾಲೇಜ್ಗೆ ಹೋಗೋವರೆಗೂ ಹೋಗ್ತಾ ಇದ್ದೆ ನಾನು ದೇವಸ್ಥಾನಕ್ಕೆ. ನಿಮ್ಗೆ ಶಕ್ತಿ ಇದೆಯಾ? ಸದ್ಯ ವಾರಕ್ಕೊಂದು ದಿವಸ ಬರೋದೇ ನಮ್ಮ ಅದೃಷ್ಟ. ಜೈ ರಾಮ್ ಕೃಷ್ಣ. ನಾವೊಮ್ಮೆ ಅವಲೋಕಿಸಿ ನೋಡಿದಾಗ ಈ ಮೇಲಿನ ವಾಕ್ಯಗಳು ನಿಜ ಅನಿಸುತ್ತದೆ.
ಜೀವನದಲ್ಲಿ ಏನು ಸಾಧಿಸಬೇಕಾದರೂ ಒಂದು ನಿಶ್ಚಯವಾದ ಗುರಿ, ಉತ್ಸುಕತೆ, ಆದರ್ಶ ಬೇಕಾಗುತ್ತದೆ. ಹಾಗೆಂದ ಮೇಲೆ ಸಾಧನಾ ಪಥದಲ್ಲಂತೂ ಈ ತೆರನಾದ ನಿಖರ ಗುರಿಯನ್ನು ಹೊಂದಲೇಬೇಕಾಗುತ್ತದೆ. ಈ ಗುರಿಯ ದಾರಿಯನ್ನು ತೋರುವವನೇ ಗುರು ಎಂದೆನಿಸಿಕೊಳ್ಳುತ್ತಾನೆ. ಗುರು ಕೇವಲ ಗುರಿಯನ್ನು ತೋರಿಸುವುದಷ್ಟೇ ಅಲ್ಲ, ಬದಲಾಗಿ ಶಿಷ್ಯನಿಗೆ ಸರ್ವ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾ ತಾನು ಗುರಿ ತಲುಪುವುದರಷ್ಟೇ ಅಲ್ಲದೆ ಶಿಷ್ಯನಿಗೂ ಆ ಮಹತ್ ಸ್ಥಾನವನ್ನು ತಲುಪಿಸುವಂತಾಗಿಸುವವನೇ ನಿಜವಾದ ಗುರು. ವಿವೇಕ ಚೂಡಾಮಣಿಯಲ್ಲಿ ಇದು ಬರುತ್ತೆ. ತಾನೂ ಭವಸಾಗರವನ್ನು ದಾಟಿ ತನ್ನನ್ನು ನಂಬಿದ ಶಿಷ್ಯರನ್ನೂ ಭವಸಾಗರವನ್ನು ದಾಟಿಸುವಂಥವನೇ ನಿಜವಾದ ಗುರು. ನಿಜವಾದ ಗುರು ಅವನ್ನೇ ಪರಮಗುರು ಅಂತ ಕರೀತಾರೆ. ಅದರಲ್ಲಿ ಶ್ರೀರಾಮಕೃಷ್ಣರು ಎತ್ತಿದ ಕೈ ಆ ವಿಚಾರದಲ್ಲಿ. ಯಾರೋ ಬರ್ತಾರೆ, ನನಗೆ ಜಪ ಮಾಡೋಕ್ಕೆ ನನಗೆ ಹೇಳಿ, ನಾನು ಜಪ ಮಾಡಬೇಕು, ನಂಗೆ ಮಂತ್ರ ಕೊಡಬೇಕು. ಶ್ರೀರಾಮಕೃಷ್ಣ ಆಯ್ತಪ್ಪ ಕೂತು ಜಪ ಮಾಡೋಕ್ಕೆ ಈ ಥರ. ಶಾರದಾದೇವಿಯವರು ಆಯ್ತಪ್ಪ ಈ ಮಂತ್ರ ತಗೋ, ಬೀಜಾಕ್ಷರದ ಮಂತ್ರ ಕೊಟ್ಟೆ, ಎಲ್ಲ ಆಯಿತು, ಮಂತ್ರ ದೀಕ್ಷೆ ಕೊಟ್ಟಾಯಿತು, ಎಲ್ಲ ಆಯಿತು. ಆಮೇಲೆ ಮಾಡಬೇಕು ಅಂತ ಕೂತ್ಕೊಂಡೆ, ಶುರು. ಇದೆಲ್ಲ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದಾರೆ. ಅದಕ್ಕೇನು ಮಾಡ್ತಿದ್ರು ಮಹಾಮಾತೆಯವರು, ಅವರು ಜಪ ಮಾಡೋರು. ಎಷ್ಟೋ ಜನ ಬಂದು ಮಂತ್ರ ತೊಗೊಂಡು ಹೊರಟೋಗ್ತಾರೆ, ಜಪ ಮಾಡೋದಿಲ್ಲ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಎಷ್ಟು ಮಾಡ್ತಿದ್ದೀಯಮ್ಮ ಅಂತ ಯಾರೋ ಒಬ್ಬರು ಕೇಳೇ ಬಿಟ್ರು. ಅವ್ರು ಹೇಳಿದ್ರು 1,00,000ಕ್ಕೂ ಮೀರಿ ಮಾಡ್ತಿದ್ದೀನಿ. ಹಾಗೆ ಅಂದಾಕ್ಷರಕ್ಕೆ ಬೇರೆ ಕೆಲಸ ಇಲ್ಲ. ಕಸ ಗುಡಿಸ್ತಾ ಇದ್ರು, ಪಾತ್ರೆ ತೊಳಿತಾ ಇದ್ರು, ಅಡುಗೆ ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾನು ಜಪ ಮಾಡ್ತಾ ಇದ್ರು. ನಾವೆಷ್ಟು ಬುದ್ಧಿವಂತರು ನೋಡಿ, ಎಷ್ಟು ಡಿಸ್ಟರ್ಬ್ ಮಾಡಿಬಿಡೋರು ಜಪ ಮಾಡ್ತಾ ಇದ್ದಾರೆ. ಕೂಗ್ಬೇಡ್ವೋ, ಜಪ ಮಾಡ್ತಾ ಇದ್ದಾರೆ. ಅವ್ನು ಕೂತಲ್ಲೇ ಅರ್ಧರ್ಧ ಅಡಿ ಮೇಲಕ್ಕೆ ಹೋಗ್ತಿರ್ತಾನ. ಶ್ರೀರಾಮಕೃಷ್ಣ ಪರಮಹಂಸರು ಅಂತಹ ಮಹಾನ್ ಗುರುಗಳ ಪಂಕ್ತಿಗೆ ಸೇರಿದ ಪರಮ ಗುರುಗಳು. ತಮ್ಮ ಬಳಿ ಬಂದು ಸಾಧನಾ ಮಾರ್ಗದ ವಿಚಾರವನ್ನು ಚಿಂತನ ಮಂಥನ ಮಾಡುತ್ತಿದ್ದ ಸಾಧಕರಿಗೆ ಪರಮಹಂಸರು ಗುರು ಶಿಷ್ಯ ಸಂಬಂಧವನ್ನು ಅನೇಕ ಬಾರಿ ತಿಳಿಸುತ್ತಿದ್ದರು. ಹಾಗೆ ತಿಳಿಸುವ ಪ್ರಯತ್ನದಲ್ಲಿ ಅದ್ಭುತವಾದ ಉಪಮೆಯನ್ನು ಬೋಧಿಸುತ್ತಿದ್ದರು. ಗುರು ಆದವನು ಬರೀ ಒಂದು ಮಾತು ಹೇಳಿಬಿಟ್ಟು ನಿನ್ನ ಮಾಡ್ಕಪ್ಪ, ನಿನ್ನಿಷ್ಟ, ನಿನ್ನ ಹಣೆ ಬರ, ನಿನ್ನ ಕರ್ಮ, ನಿನ್ನ ಇದು, ನಿನ್ನ ಪಾಪ, ನಿನ್ನ ಪುಣ್ಯ ಅಂತೇನು ಹೇಳ್ತಿರಲಿಲ್ಲ. ಪೂರ್ಣ ಜವಾಬ್ದಾರಿ ತಗೊಳ್ಳೋರೇ ಗುರು. ಶಿಷ್ಯನ ಪೂರ್ಣ ಜವಾಬ್ದಾರಿ. ಎಂಥ ಜವಾಬ್ದಾರಿ ಅಂದರೆ ಅವ್ನು ಮಾಡಿದ್ರು ಇವನು ಜಪ ಧ್ಯಾನ ಮಾಡ್ತಿರ್ತಾನೆ, ಅವನಿಗೋಸ್ಕರ ಸರ್ವೇ ಜನ ಸುಖಿನೋ ಭವಂತು. ಆ ಮಾತು ಇಂಥ ಸಾಧುಗಳಿಗೆ ಅನ್ವಯ ಆಗತ್ತೆ. ಗುರು ಮಹಾರಾಜ ಹೇಳೋ ಒಂದು ಕಥೆ ಇದೆ ನೋಡಿ, ಉದಾಹರಣೆ. ಒಬ್ಬ ಮಹಾನ್ ಗುರು ತನ್ನ ಶಿಷ್ಯನಿಗೆ ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ತಿಳಿಯಪಡಿಸುತ್ತಿದ್ದ. ಯಾರಿಗೆ ಭಗವಂತನ ದರ್ಶನವಿಲ್ಲದೆ ಬದುಕಲು ಅಸಾಧ್ಯವೆನಿಸುತ್ತದೋ ಆಗಲೇ ಖಂಡಿತ ಅವನಿಗೆ ಸಾಕ್ಷಾತ್ಕಾರದ ಬಾಗಿಲು ತೆರೆದಂತೆಯೇ ಎಂದು ವಿವರಿಸ್ತಿದ್ದ. ನೀನು ದೇವ್ರು ನೋಡಬೇಕು, ದೇವ್ರ ಮಂತ್ರ ಹೇಳಬೇಕು, ದೇವರು ಅಂತ ನೀನು ಯಾವತ್ತು ಆ ಒಂದು ಆಕಾಂಕ್ಷೆ ಇರುತ್ತೋ ಆಗಲೇ ನಿಂಗೆ ಸಾಕ್ಷಾತ್ಕಾರ ಆಗುತ್ತೆ. ಯಾವಾಗಲೂ ಮನಸ್ಸಲ್ಲಿ ಅದನ್ನು ಇಟ್ಕೋ ಅಂತ ಹೇಳ್ತಾ ಇದ್ರು ಪಾಪ ಗುರುಗಳು. ಯಾವುದೇ ವಿವರಣೆ ನೀಡಿದಾಗಲೂ ಪಾಪ ಶಿಷ್ಯನಿಗೆ ಅರ್ಥವಾಗ್ತಿರಲಿಲ್ಲ. ಸರಿ, ಗುರು ತನ್ನ ಪ್ರಯತ್ನ ಬಿಡ್ತಿರ್ಲಿಲ್ಲ. ಹೇಳಪ್ಪ ದೇವ್ರ ಹೆಸರು ಹೇಳೋ. ಆ ಶಿಷ್ಯ ಯಾವುದೋ ಈ ಕಡೆಯವನು ಅನಿಸುತ್ತೆ, ಅವನು ಏನು ಅರ್ಥವೇ ಆಗ್ತಿರ್ಲಿಲ್ಲ ಅವನಿಗೆ. ಒಂದು ದಿವಸ ಗುರು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಸ್ನಾನ ಮಾಡೋದಕ್ಕೆ. ನದಿಯ ಬಳಿಗೆ ಹೋಗುತ್ತಿದ್ದ ಸಂದರ್ಭ. ಆಗಲೂ ಶಿಷ್ಯ ಗುರುವಿನ ಹತ್ರ ಮಾತಾಡ್ತಾ, ಭಗವಂತನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂಬ ಭಾವನೆ ಹೇಗೆ ತಾನೇ ಲಭಿಸುತ್ತದೆ? ಆಗೇನಾಗುತ್ತದೆ? ಯಾವ ಸ್ಥಿತಿ ಬರ್ತದೆ? ಈ ವಿಚಾರ ಸಂಪೂರ್ಣ ಅರ್ಥ ಅರಿಯಲು ಸಾಧ್ಯವೇ ಎಂದೆಲ್ಲ ಪ್ರಶ್ನೆಗಳು ಮತ್ತೆ ಗುರುಗಳಿಗೆ ಹಾಕಿದ. ಆಗ ಶಿಷ್ಯನಿಗೆ ಸರಿಯಾದ ಅರ್ಥ ತಿಳಿಯಪಡಿಸಲು ಗುರು ಶಿಷ್ಯನ ಜೊತೆ ಸ್ನಾನ ಮಾಡುವ ಸಂದರ್ಭದಲ್ಲಿ ಹಠಾತ್ ಶಿಷ್ಯನನ್ನು ನೀರಲ್ಲಿ ಮುಳುಗಿಸಿಟ್ಟ. ಪ್ರಶ್ನೆ 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 ಕೇಳ್ತಿದ್ದಲ್ಲ, ಇಟ್ಟ ಅವನು ನೀರೊಳಗಡೆ. ಗುಳುಕ್ 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 ಅಂತ ಇದ್ದ. ಮಗುನೂ ಇಲ್ಲ, ಪಗುನೂ ಇಲ್ಲ. ಅವನು ಉಸಿರು ಬರಬೇಕು ಅಂತಿದ್ದಾನೆ ಅವನು ಶಿಷ್ಯ. ಮತ್ತೆ ಬಿಟ್ಟ ಕೈನ. ಎದ್ದ ಇವನು. ಮಗು, ನೀನು ನೀರಿನಲ್ಲಿ ಮುಳುಗಿದ ಸಂದರ್ಭದಲ್ಲಿ ಏನು ಚಿಂತಿಸುತ್ತಿದ್ದೆ? ಯಾವ ರೀತಿಯಲ್ಲಿ ನಿನ್ನ ಭಾವನೆಗಳಿದ್ದರು ಅಂದಾಗ ಶಿಷ್ಯನ್ ಹೇಳ್ತಾನಂತೆ, ಗುರುವೇ,
ನನಗೆ ಒಂದು ಕ್ಷಣ ಉಸಿರಾಡದಿದ್ದಲ್ಲಿ ಪ್ರಾಣವೇ ಹೋದಂತಾಗ್ತಿತ್ತು. ಅಬ್ಬಾ, ಹೊರಬಂದಾಕ್ಷಣ ಉಸಿರು ಸಿಕ್ಕಿ ಮತ್ತೆ ಪ್ರಾಣ ಬಂದಂತಾಯಿತು ಎಂದು ತನ್ನ ಸ್ಥಿತಿಯನ್ನು ಗುರುವಿನಲ್ಲಿ ಮಂಡಿಸಿದ. ಗುರುವ ಆಗ ತಿಳಿಸಿದ, ನೋಡು, ಹೇಗೆ ಒಂದು ಗಳಿಗೆ ಉಸಿರಿಲ್ಲದಿದ್ದಲ್ಲಿ ಬದುಕಲು ಅಸಾಧ್ಯವೋ ಅದೇ ತೆರನಾಗಿ ಜೀವನದಲ್ಲಿ ಒಂದು ಕ್ಷಣ ಭಗವಂತನ ಸ್ಮರಣೆ, ಸಾಯುಜ್ಯ, ಸಾಮೀಪ್ಯ ಸಿಕ್ಕದಿದ್ದಲ್ಲಿ ಬದುಕೇ ದುಸ್ತರ ಎಂದು ಮನಸ್ಸಿಗೆ ಅರಿವಾಯಿತು. ತತ್ಕ್ಷಣ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದರಲ್ಲಿ ಸಂದೇಹವಿಲ್ಲ. ಹಿಂಗೆ ಹೇಳ್ಕೊಡೋದು, ನೀರೊಳಗಡೆ ಮುಳುಗಿಸ್ಬಿಟ್ಟು ಹಿಂಗೆ ಹೇಳ್ಕೊಡ್ಬೇಕು ಕೆಲವು ಶಿಷ್ಯರುಗಳಿಗೆಲ್ಲ. ಅರ್ಥವೇ ಆಗಲ್ಲ ಅವ್ರಿಗೆ, ಹಿಂಗೆ ಹೇಳ್ಕೊಡ್ಬೇಕು. ಅದೇ ತೆರನಾಗಿ ಈ ಪ್ರಪಂಚದ ಸುಳಿಯಲ್ಲಿ ಸಿಲುಕಿ ಒಂದು ಕ್ಷಣ ಭಗವತ್ ಚಿಂತನೆಗಾಗಿ ಹಾತೊರೆಯುತ್ತಿರುವುದೇ ನಿಜವಾದ ಸಾಧನೆ. ಇದಕ್ಕೆ ಸಾಧನೆ ಅಂತ ಹೇಳ್ತಾರೆ. ಅಹರ್ನಿಶಿ ರಾಮ ರಾಮ ರಾಮ. ಈಗ ನೀವು ಕೃಷ್ಣ ರಾಮನ ನಾಮಾವಳಿ ಹೇಳಿದ್ರಿ, ಯಾವಾಗಲೂ ಅದು ಒಂದು ಭಾಗದಲ್ಲಿ ನಡೀತಾ ಇರಬೇಕು, ಅಹರ್ನಿಶಿ. ಆಗ ಅದನ್ನು ಸಾಧನೆ ಅಂತ ಹೇಳ್ತಾರೆ ಅಂತ ಹೇಳಿ, ಮುಂದಿನ ವಾರ ಈ ವ್ಯಾಕುಲತೆಯ ಬಗ್ಗೆ ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ ಅನ್ನೋದನ್ನು ಹೇಳಿ ಇಲ್ಲಿಗೆ ಮುಗಿಸ್ತೀನಿ. ಈ ಸರಿಯ ಗುರುಪೂರ್ಣಿಮೆ ಭಾನುವಾರ ಬಂದಿದೆ, ಸೋಮವಾರ ಅಲ್ಲ, ನಿಮಗಲ್ಲ. ಭಾನುವಾರ ಜುಲೈ 17ನೇ ತಾರೀಕು ಬಂದಿದೆ. ಸೊ ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವೇದಪಾಠ, ಗುರುನಾಮ ಸಂಕೀರ್ತನೆ ಇತ್ಯಾದಿ ಇತ್ಯಾದಿ. ಯಾಕೆ ಸ್ವಾಮೀಜಿ ಇಷ್ಟು ಬೇಗ ಹೇಳ್ತೀರಾ ಅಂದರೆ, ಮೋದಿ ಆದರೂ ಸ್ವಲ್ಪ ಫ್ರೀ, ಉಳಿದದ್ದು ನಾನು ಹೇಳಲ್ಲ. ಎಷ್ಟು ಬ್ಯುಸಿ ಇರ್ತಾರೆ. ಅದಕ್ಕೆ ಅಡ್ವಾನ್ಸ್ ಬುಕ್ಕಿಂಗು ಆಶ್ರಮದಿಂದ ನಾವೇ ಮಾಡಿಬಿಡ್ತೀವಿ. 17ನೇ ತಾರೀಕು ಜುಲೈ ಭಾನುವಾರ ಗುರುಪೂರ್ಣಿಮೆ. ಇವತ್ತಿಂದನೇ ಮನಸ್ಸಲ್ಲಿಟ್ಕೊಳ್ಳಿ. ಆ ಗುರುಪೂರ್ಣಿಮೆಯ ದಿವಸ ಗುರುರಂಘ್ರಿ ಪದ್ಮೆ ಮನಶ್ಚೇನ ಲಗ್ನಂ ತತಃ ಕಿಂ ತತಃ ಕಿಂ ತತಃ ಕಿಂ ಅಂತ ಕೇಳ್ಕೊ ಅಲ್ವಾ. ಗುರು ತಾನೆ ನಮಗೆ. ಏನು ಹೇಳ್ತಾನೆ ಕಬೀರ, ದೇವರೂ ಬರ್ತಾನೆ, ಗುರುನೂ ಬರ್ತಾನೆ. ಯಾರಿಗೆ ಫಸ್ಟ್ ನಮಸ್ಕಾರ ಮಾಡ್ತೀನಿ ಅಂದರೆ, ನಾನು ಗುರುಗೆ ನಮಸ್ಕಾರ ಮಾಡ್ತೇನೆ, ದೇವರು ಇದ್ದಾನೆ ಅಂತ ಹೇಳಿದವನೇ ಅವನಲ್ವಾ ಅಂತ. ಎಂಥ ಮಾತಿದೆ ನೋಡಿ. ಆ ಮಾತನ್ನು ನೆನೆಸ್ಕೊಂಡು ಗುರು ಪೂರ್ಣಿಮೆಗೆ ಮುಂದಿನ ವಾರದಿಂದ ನಿಮಗೆ ಹೊಸ ಹಾಡುಗಳನ್ನ, ಕೆಲವರೆಲ್ಲ ನನಗೆ ಹೇಳಿದ್ರು, ಸ್ವಾಮೀಜಿ ಹಳೇ ಹಾಡು ಹೇಳ್ಕೊಡ್ತಿದ್ದೀರ ನೀವು, ಹೊಸದಂತ ಹೇಳ್ಕೊಡಿ. ಉಪ್ಪಿಟ್ಟು ಹೊಸದಂತ ಏನಿಲ್ಲ, ಅದೇ ಉಪ್ಪಿಟ್ಟು 27. ಇಲ್ಲಮ್ಮ, ಇಲ್ಲ ನೋಡು, ರಾಮಕೃಷ್ಣ ಆಶ್ರಮದ ಕ್ಯಾಲೆಂಡರ್ ನೋಡ್ಕೊಂಡು ಇಟ್ಕೋ, ಆಮೇಲೆ ನೋಡೋಣ. ಇನ್ನೊಂದ್ಸರಿ ಚೆಕ್ ಮಾಡು. ಶ್ರೀ ಗುರು ಪೂರ್ಣಿಮೆ ಯಾರು ಚೆಕ್ ಮಾಡಮ್ಮ, ಜುಲೈ 17 ಅಂತಿತ್ತು, ನೋಡಮ್ಮ, ಚೆಕ್ ಮಾಡಮ್ಮ. ಐ ಮೇ ಬಿ ರಾಂಗ್, ಸರ್ ಮಾಡಿಸೋಣ. ಸದ್ಯ ಸೋಮವಾರ ಅಂತೂ ಅಲ್ವಲ್ಲ, ನನ್ನ ವರಿ ಸೋಮವಾರ. ಗುರುಗಳ ಹೊಸ ಹಾಡುಗಳು, ಕೀರ್ತನೆಗಳನ್ನ ಹೇಳ್ಕೊಡ್ತೀನಿ. ತುಂಬ ದಿವಸ ಆಯಿತು, ಎಲ್ಲರೂ ಹೇಳಿದ್ರು ಸ್ವಾಮೀಜಿ ಹಳೆಯ ಹಾಡು ಹೇಳ್ಕೊಡ್ತೀರ, ಹಳೆಯ ಹಾಡು ಅಂತ. ಆಯಿತು, ಹಳೆದನ್ನು ಸ್ಪಷ್ಟವಾಗಿ ಪರ್ಫೆಕ್ಟಾಗಿ ಹೇಳಿ ಹೊಸ್ತು ಹೇಳ್ಕೊಡ್ತೀವಿ, ಸರಿನಾ? ಹಳೆಯ ಹಾಡು ಪರ್ಫೆಕ್ಟಾಗಿ ಹೇಳಬೇಕು. ಶ್ರುತಿ ಮೇಲೆ ಹೇಳಬಾರ್ದು, ತಬಲದ ಮೇಲೆ ಹೇಳಬಾರ್ದು, ತಾಳದ ಮೇಲೆ ಹೇಳಬಾರ್ದು. ಏನೋ ಹೊಸ ಹಾಡು ಹೇಳ್ಕೊಡ್ತೀನಿ ಗುರುಪೂರ್ಣಿಮೆಗೆ. ಚೆಂದಾಗಿ ಹಾಡೋಣ, ತಿಳಿಯೋದಾಯ್ತು. कृष्ण जय राम कृष्ण जय मंत्रे पुलकित काया शुद्ध भक्ति दे तव श्री चरणे चित्त जड़ बनी सखया
राम कृष्ण जय राम कृष्ण जय मंत्रे पुलकित काया शुद्ध भक्ति दे तव श्री चरणे चित्त जडवनी सखया उजड़ी हो मम हृदया पहाट फाक दिशा उजळु दे ज्ञान रविये उदया राम कृष्ण जय मंत्रे पुलकित काया शुद्ध भक्ति दे तव श्री चरणे चेत जडवनी सखया भुवन मोहिनी दुर्गमा दैवी माया आवरी अकुले भुवन मोहिनी दुर्गमा दैवी माया अहं ममाचि क्रांति मृगजल कृष्णाटमवी सखया मंत्रे पुलकित काया शुद्ध भक्ति दे तव श्री चरणे चेत जडवनी सखया प्रत्यय चेते जगमे तूहि तूहिहा प्रत्यय चेते जडमे आनि शांति दे परमा हृदयि तुरीय अक्षय पदवी मंत्रे पुलकित काया शुद्ध भक्ति दे तव श्री चरणे चेत जडवनी सखया जयत श्री शारदेशा जय जय देवा शरणागत जयत श्री शारदेशा आच्छा दे मध सखय राम कृष्ण हृदयेशा राम कृष्ण जय मंत्रे पुलकित काया शुद्ध भक्ति दे
ಶುದ್ಧ ಭಕ್ತಿದೆ ತವ ಶ್ರೀಚರಣೆ ಚಿತ್ತ ಜಡವು ನೀ ಸದಯ ಶುದ್ಧ ಭಕ್ತಿದೆ ತವ ಶ್ರೀಚರಣೆ ಚಿತ್ತ ಜಡವು ನೀ ಸದಯ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೇಣಿತಂ ಜಗತ್ ಹರಿಃ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು.